ಹಲೋ ಮೀನ್ಸ್ ಹಾಯ್, ಇವತ್ತು ನಮ್ಮ BTS ತಯಾಂಗ್ ಒನ್ ಶಾಟ್ ಲವ್ ಮೀ ಅಗೇನ್. ಎಲ್ಲರೂ ಕಣ್ಮುಚ್ಚಿ ಹೆಡ್ಸೆಟ್ ಹಾಕೊಳ್ಳಿ. ಇವಾಗ ಡೈರೆಕ್ಟಾಗಿ FF ಒಳಗಡೆ ಹೋಗೋಣ. ಸ್ಟೋರಿ ಓಪನ್ ಮಾಡಿದ್ರೆ ನೀವು ಇವಾಗ ಕಿಚನಲ್ಲಿ ನಿಂತು ಅಡುಗೆ ಮಾಡ್ತಾಯಿದ್ದೀರಾ. ಆಗ ತಯಾಂಗ್, ವಯನ್ ಅಡುಗೆ ಆಯಿತಾ, ಏನಿವತ್ತು ಸ್ಪೆಷಲ್? ನಾನು ಇಲ್ಲಿ ಇಷ್ಟೊತ್ತು ನಿಂತ್ಕೊಂಡು ಕುಕ್ ಮಾಡ್ತಾ ಇರೋದೇ ಹೆಚ್ಚು, ಇದ್ರಲ್ಲಿ ಸ್ಪೆಷಲಾಗಿ ಬೇರೆ ಬೇಕಾ ನಿನಗೆ? ನನ್ನನ್ನೇ ನಿನ್ನ ಮನೆ ಕೆಲಸದವಳು ಅಂದ್ಕೊಂಬಿಟ್ಯಾ? ನಿನಗೆ ಸ್ಪೆಷಲಾಗಿರೋ ಊಟ ಬೇಕು ಅಂದರೆ ಒಂದು ಈ ಮನೆಗೊಬ್ಳು ಕೆಲಸದವಳನ್ನ ಇಡು, ಇಲ್ಲಾಂದರೆ ನನ್ನ ಬಿಟ್ಟು ಚೆನ್ನಾಗಿ ಕುಕ್ ಮಾಡೋಳನ್ನ ಯಾವಳನ್ನಾರು ಕಟ್ಕೊ. ವಯನ್, ನಾನು ಇಂಥದ್ದು ಏನು ಕೇಳಬಾರ್ದಂಗೆ ಕೇಳಿದೆ ಅಂತ ಇಷ್ಟು ದೊಡ್ಡ ಮಾತಾಡ್ತಾ ಇದೆಯಾ? ಏನೋ ಕಿಚನಿಂದ ಒಳ್ಳೆ ಘಮ ಘಮ ಸ್ಮೆಲ್ ಬರ್ತಾ ಇತ್ತಲ್ಲ, ಸೊ ಅದಕ್ಕೆ ಏನೋ ಸ್ಪೆಷಲ್ ಡಿಶ್ ಕುಕ್ ಮಾಡ್ತಾ ಇರ್ಬೋದು ಅಂತ ಕೇಳಿದ್ನಪ್ಪ. ಅದು ತಪ್ಪ? ಸುಮ್ಮನೆ ತಲೆ ತಿನ್ಬೇಡತ್ತೇವ, ಹೋಗಾಚೆ. ಅಡುಗೆ ಫುಲ್ ಕಂಪ್ಲೀಟ್ ಆದಮೇಲೆ ನಾನೇ ತಂದು ಟೇಬಲ್ ಮೇಲೆ ಬಡಿತೀನಿ, ಚೆನ್ನಾಗಿ ತಿನ್ನಿವಂತೆ. ನಾವು ಗೆಟ್ ಲಾಸ್ಟ್. ವಯನ್, ಯಾಕೆ ಇಷ್ಟು ರೂಢಾಗಿ ಮಾತಾಡ್ತೀಯಾ? ಸ್ವಲ್ಪ ಕೂಲಾಗಿ ಮಾತಾಡು. ಹೇಯ್, ನಾನು ಮಾತಾಡೋದೇ ಹಿಂಗೆ ಕಾಣೋ. ಏನಿವಾಗ ಬಾಯಿ ಮುಚ್ಕೊಂಡು ಹೋಗಾಚೆ. ಹೋ ಗಾಡ್, ಇದಕ್ಕೂ ಮೇಲೆ ಮಾತಾಡಿದರೆ ಗ್ಯಾರಂಟಿ ಇವತ್ತು ದೊಡ್ಡ ಜಗಳ ಆಗೋದಂತೂ ಪಕ್ಕ. ಸುಮ್ಮನೆ ಸೈಲೆಂಟಾಗಿ ಇಲ್ಲಿಂದ ಜಾಗ ಖಾಲಿ ಮಾಡೋದೇ ಬೆಟರು. ಆ ದೇವ್ರು ಇವಳಿಗೆ ಯಾವಾಗ ಒಳ್ಳೆ ಬುದ್ಧಿ ಕೊಡ್ತಾನೋ ಏನೋ, ಅದು ದೇವರಿಗೂ ಗೊತ್ತಿಲ್ಲ ಅನಿಸುತ್ತೆ. ಛೇ, ಸ್ವಲ್ಪನೂ ಕರುಣೆನೇ ಇಲ್ಲ ಇವಳಿಗೆ. ಹೋ ಗಾಡ್ ಅಂತಟ್ಟೆ ಮನಸ್ಸಲ್ಲಿ ಅಂದ್ಕೊಂಡು ಸೀದಾ ಡೈನಿಂಗ್ ಹಾಲಿಗೆ ಬಂದು ಕುತ್ಕೊತಾರೆ. ಟೈಮ್ ಆಲ್ರೆಡಿ 9:45 ಆಗೋಯ್ತು. ಬಟ್ ನೀವು ಇನ್ನೂ ಅಡುಗೆ ಮನೆ ಬಿಟ್ಟು ಆಚೆ ಬಂದೇ ಇಲ್ಲ. ಇಲ್ಲಿ ನಮ್ಮ ತಯಾಂಗ್ ಬೇರೆ ಹೊಟ್ಟೆ ಎಷ್ಟು ಸಖತ್ತು ಸುಸ್ತಾಗ್ತಿದೆ. ನೆಕ್ಸ್ಟ್ ಹತ್ತತ್ರ 10 ಗಂಟೆ ಆಗ್ತಿದೆ. ನೀವು ಇವಾಗಷ್ಟೇ ನೀವು ಇಷ್ಟೊತ್ತು ಕುಕ್ ಮಾಡಿರೋ ಫುಡ್ನ ಒಂದೊಂದಾಗಿ ತಂದು ಡೈನಿಂಗ್ ಟೇಬಲ್ ಮೇಲೆ ಇಡ್ತೀರಾ. ತುಂಬ ಏನಿಲ್ಲ, ಒಂದು 3 ಪಾತ್ರೆಗಳಷ್ಟು. ಅದನ್ನೇ ಸುಡುತ್ತೆ ಅಂತ ಒಂದು ಬಟ್ಟೆನ ಒತ್ತಿಟ್ಕೊಂಡು ನಿಧಾನಕ್ಕೆ ತಂದು ಇಡ್ತೀರಾ. ನಮ್ಮ ತಯಾಂಗ್ ಸದ್ಯ ಫೈನಲಿ ಅಡುಗೆ ಮಾಡಿ ಮುಗಿಸಿದ್ಲಲ್ಲ, ಥ್ಯಾಂಕ್ ಗಾಡ್ ಅನ್ಕೋತಾ ಇರ್ತಾರೆ. ತಯಾಂಗ್, ಏನು ಹಾಗೆ ನನ್ನ ಮುಖನೇ ನೋಡ್ತಾ ಕೂತಿದೆಯಲ್ಲ? ಅಡುಗೆ ಮಾಡಿದ್ದಲ್ದೆ ನಾನೇ ಬೇರೆ ನಿನಗೆ ಬಡಿಸ್ಬೇಕಾ? ನಾನೇನು ಸರ್ವೆಂಟ್ ಅಲ್ಲ ನಿನಗೆ, ತೊಗೊಂಡು ಬಡಿಸ್ಕೊಂಡು ನೀನೇ ತಿನ್ನು. ಓಕೆ, ನಾನೇ ಸರ್ವ್ ಮಾಡ್ಕೋತೀನಿ ವಯನ್, ಯು ಡೋಂಟ್ ವರಿ. ನೆಕ್ಸ್ಟ್ ತಯಾಂಗ್ ಫಾಸ್ಟಾಗಿ ಕುಕ್ಕರ್ ಮುಚ್ಚಳನ ಓಪನ್ ಮಾಡ್ತಾರೆ. ಅದು ಓಪನ್ ಆಗ್ತಿದ್ದಂಗೆ ಅನ್ನ ಅಡಿಲಿ ಸೀದೋಗಿರೋ ಸ್ಮೆಲ್ ಒಂಥರ ಗಪ್ಪು ನಡೀತಿದೆ. ಟೇಗಂತೂ ಫುಲ್ ಶಾಕ್. ಹೋಗಲಿ ಪರವಾಗಿಲ್ಲ ಅಂತ ಸಾಂಬಾರು ಮಾಡಿರೋ ಪಾತ್ರೆ ಮುಚ್ಚಳನ ಓಪನ್ ಮಾಡಿದ್ರೆ ಆ ಸಾಂಬಾರಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಒಂದು 4 ಕರ್ಬೇವಿನ ಸೊಪ್ಪು ಬಿಟ್ಟರೆ ಬೇರೆ ಏನೂ ಇಲ್ಲ. ಸಾಂಬಾರು ಫುಲ್ಲು ಖಾರದ ಪುಡಿ ಬೆರೆಸಿರೋ ನೀರು ಸಾರು. ಬರೀ ಈರುಳ್ಳಿ ನೀರು ಸಾರು ಮಾಡಿ ಇಟ್ಟಿದ್ದೀರಾ. ನೆಕ್ಸ್ಟ್ ಇನ್ನೊಂದು ಸ್ಮಾಲ್ ಪಾತ್ರೆಯಲ್ಲಿ ಏನೋ ಇದೆಯಲ್ಲ ಅಂತ ಅದನ್ನು ಓಪನ್ ಮಾಡಿದ್ರೆ ಅದರೊಳಗಡೆ ನೀವು ಚೆನ್ನಾಗಿ ಮೆಣಸಿನ್ಕಾಯಿ ಮತ್ತು ಮೆಣಸಿನ ಪುಡಿನೆಲ್ಲ ಹಾಕಿ ಹಾಗಲಕಾಯಿ ಪಲ್ಯ ಮಾಡಿದ್ದೀರಾ. ಅದು ನೋಡೋದಕ್ಕೆ ಫುಲ್ಲು ಸ್ಪೈಸಿ ಆಗಿದೆ. ಹೇಗಂತೂ ತಲೆನೇ ಸುತ್ತಿದೆ. ವಯನ್, ಏನಿದೆಲ್ಲ ನೋಡಿದ್ರೆ ಕಾಣಿಸ್ತಾ ಇಲ್ವಾ? ಅದು ನಂಗೆ ಕಾಣಿಸ್ತಿದೆ, ಬಟ್ ಇದನ್ನು ನೀನು ಇಷ್ಟೊತ್ತು ನಿಂತ್ಕೊಂಡು ಕುಕ್ ಮಾಡ್ತಿದ್ದೆ. ಹಾಂ ಹೌದು. ವಯನ್, ನಾ ಇದನ್ನೆಲ್ಲ ಹೇಗೆ ಊಟ ಮಾಡಲಿ? ನಂಗೆ ಹಾಗಲಕಾಯಿ ಇಷ್ಟ ಆಗಲ್ಲ, ಅಲರ್ಜಿ. ಅದು ಅಲ್ಲದೆ ಇಷ್ಟು ಸ್ಪೈಸಿಯಾಗಿ ಕುಕ್ ಮಾಡಿದ್ಯಾ. ನನಗೆ ಸ್ಪೈಸಿ ಫುಡ್ ಆಗಬರಲ್ಲ, ಅದು ನಿಂಗೂ ಗೊತ್ತಲ್ವಾ? ತಯಾಂಗ್, ನಿನಗೆ ಆದರೆ ತಿನ್ನು, ಇಲ್ಲ ಬಂದು ಮಲ್ಕೊ. ನನಗಂತೂ ತುಂಬ ನಿದ್ದೆ ಬರ್ತಿದೆ, ನಾನು ಹೋಗಿ ಮಲ್ಕೋತೀನಿ. ವಯನ್, ನೀನು ಊಟ ಮಾಡಲ್ವಾ? ನಂದು ಅವಾಗಲೇ ಊಟ ಆಯಿತು. ನೀನು ಆಫೀಸ್ ಬಿಟ್ಟು ಮನೆಗೆ ಬರೋಕ್ಕೂ ಮುಂಚೆನೇ ನಾನು ಆನ್ಲೈನಲ್ಲಿ ಬಿರಿಯಾನಿ ಆರ್ಡರ್ ಮಾಡ್ಕೊಂಡು ತಿಂದೆ. ನೀನು ನನ್ನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇನು ಬೇಡ, ನೀನು ತಿನ್ನು. ಓಹ್ ಹೌದಾ, ಓಕೆ ವಯನ್, ನೀನು ಹೋಗಿ ಮಲ್ಕೊ. ನೆಕ್ಸ್ಟ್ ನೀವು ಬೆಡ್ರೂಮ್ಗೆ ಹೋಗ್ತೀರಾ. ಇಲ್ಲಿ ನಮ್ಮ ತಯಾಂಗ್ ಬೇರೆ ವಿಧಿ ಇಲ್ಲದೆ ನೀವು ಮಾಡಿಟ್ಟಿರೋ ಅದೇ ರೈಸ್ ಆ್ಯಂಡ್ ಸಾಂಬಾರನ್ನ ಸ್ವಲ್ಪ ಪ್ಲೇಟ್ಗೆ ಹಾಕ್ಕೊಂಡು ತಿಂತಾರೆ. ತುಂಬ ಅಂದರೆ ತುಂಬಾ ಕೇವಲವಾಗಿ ಮಾಡಿದ್ದೀರಾ ಅಡುಗೆನ. ನಮ್ಮ ಟೇಗಂತೂ ಆ ಫುಡ್ನ ತಿನ್ನೋದಕ್ಕೆ ಆಗ್ತಿಲ್ಲ. ನೆಕ್ಸ್ಟ್ ಟೈಮ್ ಸರಿ ಇದನ್ನು ತಿನ್ನೋದು ಬೇಡ, ಫ್ರಿಜ್ಜಲ್ಲಿ ಏನಾದರೂ ಇದ್ದರೆ ತಿನ್ನೋಣ ಅಂತ ನೋಡಿದ್ರೆ ಆ ಫ್ರಿಜ್ ಒಳಗಡೆ 2 ಟೊಮೊಟೊ, 4 ಕ್ಯಾರೆಟ್ ಆ್ಯಂಡ್ 1 ಗ್ಲಾಸ್ ಮಿಲ್ಕ್ ಇದೆ ಅಷ್ಟೇ. ಆ 1 ಗ್ಲಾಸ್ ಮಿಲ್ಕ್ನೇ ಬಿಸಿ ಮಾಡ್ಕೊಂಡು ಕುಡಿದ್ಬಿಟ್ಟು ಸರಿ ಮಲ್ಕೊಳ್ಳೋಣ ಅಂತ ಬೆಡ್ರೂಮಿಗೆ ಬರ್ತಾರೆ. ನೀವು ಬೆಡ್ಡಲ್ಲಿ ಮಲ್ಕೊಂಡು ಫೋನ್ ಯೂಸ್ ಮಾಡ್ತಾ ಇನ್ಸ್ಟಾ ರೀಲ್ಸ್ನ ನೋಡಿ ನಗ್ತಾ ಇದ್ದೀರಾ, ಇನ್ನೂ ಮಲಗಿಲ್ಲ. ವಯನ್, ಏನು ನೀ ಇನ್ನೂ ಮಲಗಿಲ್ವಾ? ನಿಂಗೆ ಯಾಕದು? ನಾನು ನಿದ್ದೆ ಬಂದಾಗ ನಾನು ಮಲ್ಕೋತೀನಿ. ಅಲ್ಲ, ನಿದ್ದೆ ಬರ್ತಿದೆ ಅಂತ ಬಂದಲ್ಲ, ಅದಕ್ಕೆ. ಏನಿವಾಗ ನಿಂದು ಪ್ರಾಬ್ಲಮ್ಮು? ಸರಿ ನಾನೇನು ಕೇಳಲ್ಲ. ನನ್ನ ಪಿಲ್ಲೋ ಆ್ಯಂಡ್ ಬೆಡ್ಶೀಟ್ ಅಲ್ಲೇ ಕೆಳಗಡೆ ಇದೆ ನೋಡು. ಸರಿ. ವಯನ್, ಮತ್ತೆ ಏನು ನಿಂದು ಗೋಳು? ಏನಿಲ್ಲ, ಇನ್ನೂ ಎಷ್ಟು ದಿನ? ಅದೇ ನಾ ಕೆಳಗಡೆ ಮಲ್ಕೊಳ್ಳೋದು, ನೀನು ಮೇಲೆ. ಓ, ಸಾಹೇಬ್ರಿಗೆ ನನ್ನ ಪಕ್ಕ ಮಲ್ಕೊಳ್ಳೋ ಆಸೆನಾ? ಅದೆಲ್ಲ ನಿನ್ನ ಕನಸಲ್ಲೂ ನಡೆಯಲ್ಲ ತಯಾಂಗ್. ನೀನು ಅಲ್ಲೇ ಬಿದ್ಕೋ, ನಿನ್ನ ಪ್ಲೇಸ್ ಅದೇ, ನನ್ನ ಪ್ಲೇಸ್ ಇದು, ಗೊತ್ತಾಯ್ತಾ? ನನ್ನ ಪಕ್ಕದಲ್ಲಿ ಬರೋ ಪ್ರಯತ್ನ ಮಾಡೋಕ್ಕೆ ಹೋಗಬೇಡ. ಏನಕ್ಕೆ ಮಾಡಬಾರ್ದು? ನಾನು ನಿನ್ನ ಹಸ್ಬೆಂಡ್ ತಾನೆ. ಶಟಪ್ ತಯಾಂಗ್, ನಾನೇ ನಿನ್ನ ಆಸೆ ಪಟ್ಟು ಮದುವೆ ಆಗಿಲ್ಲ ನನ್ನ ಹಸ್ಬೆಂಡ್ ಅಂದ್ಕೊಳ್ಳೋಕ್ಕೆ. ನಾನು ಇಷ್ಟಪಟ್ಟು ದುಡ್ಕ ಯಾವಳನ್ನೋ ಕಟ್ಕೊಂಡು ಹೋದ. ನನ್ನ ಅಪ್ಪ ಅಮ್ಮ ಅಣ್ಣನನ್ನು ಅವ್ರು 3 ಜನ ಸೇರಿ ನನ್ನ ನಿನ್ನ ತಲೆ ಕಟ್ಟಿದ್ರು. ಐ ಡೋಂಟ್ ಲೈಕ್ ಯು ತಯಾಂಗ್. ಆದರೂ ಮ್ಯಾರೇಜ್ಗಿಂತ ಮುಂಚೆನೇ ನಾನು ನಿನಗೆ ವಾರ್ನಿಂಗ್ ಕೊಟ್ಟೆ. ನನಗೆ ಈ ಮದುವೆ ಇಷ್ಟ ಇಲ್ಲ, ನನ್ನ ಮದುವೆ ಆಗಬೇಡ, ಈ ಮ್ಯಾರೇಜ್ನ ಹೇಗಾದರೂ ಮಾಡಿ ನಿಲ್ಲಿಸು ಅಂತ ಎಷ್ಟು ಕೇಳಿದೆ. ಆದರೆ ನೀನು
ನೀನೇನು ಮಾಡಿದೆ? ನಾನು ಅಷ್ಟು ಹೇಳಿದ್ರು ನನ್ನ ಕುತ್ತಿಗೆ ತಾಳಿ ಕಟ್ಟಿದೆ ಅಲ್ವಾ? ಇವಾಗ ಅನ್ಭವಿಸು. ಇಲ್ಲಿ ನೋಡು ಥಯಾಂಗ್, ನಿನ್ನ ಜೊತೆ ನನ್ನ ಮದುವೆ ಆಯಿತು ಅಂದ ಮಾತ್ರಕ್ಕೆ ಲೈಫ್ ಲಾಂಗ್ ನಾನು ನಿನ್ನ ಜೊತೆಗೆ ಇರ್ತೀನಿ ಅಂತ ಅಂದ್ಕೋಬೇಡ. ನೋಡ್ತಾ ಇರೋ, ಆದಷ್ಟು ಬೇಗ ನಿನ್ನ ಬಿಟ್ಟು ನನ್ನ ಪಾಟಿಗೆ ನಾನು ಹೋಗ್ತಾ ಇರ್ತೀನಿ. ಏನಂದೆ? ಹಾಗೆಲ್ಲ ಹೋಗೋಕ್ಕೆ ನಾನು ಬಿಟ್ಬಿಡ್ತೀನಾ? ಬಿಡದೆ ಏನು ಮಾಡ್ತೀಯಾ? ನಾನು ಬಿಟ್ಟು ಹೋಗಬೇಡ ಕಣೆ ವಯನ್ ಅಂತ ಹೀಗೆ ನಿನ್ನ ಗಟ್ಟಿಯಾಗಿ ತಪ್ಕೋತೀನಿ. ಹೇಯ್ ತಯಂಗ್, ಬಿಡು, ಡೋಂಟ್ ಟಚ್ ಮೀ. ಇಲ್ಲ, ನಾನು ಟಚ್ ಮಾಡ್ತೀನಿ. ಅಯ್ಯೋ, ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ನಿನಗೆ? ಇಷ್ಟು ದಿನ ಏನೋ ಗೊತ್ತಿಲ್ಲದಿರೋ ಗೂಬೆ ಥರ ಇದ್ಬಿಟ್ಟು ಇವತ್ತೇನೋ ತುಂಬ ಓವರಾಗಿ ಆಡ್ತಿದ್ದೀಯ ತಯಂಗ್. ವಯನ್, ನಾನು ಎಷ್ಟು ದಿನ ಅಂತ ಮದುವೆ ಆದರೂ ಒಂಟಿಯಾಗಿ ಬ್ರಹ್ಮಚಾರಿ ಥರ ಇರೋದು. ನೀನು ನನ್ನ ಪಕ್ಕದಲ್ಲೇ ಇಷ್ಟು ಕ್ಲೋಸ್ ಆಗಿರೋವಾಗ ಹೌ ಕ್ಯಾನ್ ಐ ಕಂಟ್ರೋಲ್ ಮೈ ಫೀಲಿಂಗ್ಸ್? ಐ ಕಾಂಟ್ ವಯನ್. ಹೇ ಹೇ, ದೂರನೇ ಇರು ತಯಂಗ್, ನನ್ನ ಹತ್ರ ಬರಬೇಡ. ಇಲ್ಲ, ನಾನು ಬರ್ತೀನಿ ಅಷ್ಟೇ. ಇವಾಗ ನೀವು ನಮ್ಮ ಟೇನ ರೂಮ್ ಒಳಗಡೆಯಿಂದ ಆಚೆ ದಬ್ಬಿಟ್ಟು ಇನ್ನು ಮುಂದೆ ನಿಮಗೆ ಸೋಫಾನೇ ಗತಿ, ಅಲ್ಲೇ ಬಿದ್ಕೋ. ನೈಟ್ ಟೈಮ್ ನಾನು ರೂಮ್ ಒಳಗಡೆ ಕಾಲಿಟ್ಟೆ ಅಷ್ಟೇ, ಮೇಲೆ ಕಾಲ್ ಮುರಿದು ಕೈ ಕೊಡ್ತೀನಿ ಅಂತ ಕೋಪ ಮಾಡಿಕೊಂಡು ಚೆನ್ನಾಗಿ ಬೈದ್ಬಿಟ್ಟು ಟಪ್ ಅಂತ ಡೋರ್ನ ಕ್ಲೋಸ್ ಮಾಡ್ಕೊತೀರಾ. ಪಾಪ ನಮ್ಮಟೆ ಡೈಲಿ ನೈಟ್ ಬೆಡ್ಡಲ್ಲಿ ನಿಮ್ಮ ಪಕ್ಕ ಮಲ್ಕೊಳ್ಳಿಲ್ಲ ಅಂದರು ಅಟ್ಲೀಸ್ಟ್ ಕೆಳಗಡೆ ಫ್ಲೋರಲ್ಲಿ ಮಲ್ಕೊಂಡು ನೀವು ನಿದ್ದೆ ಮಾಡೋದನ್ನೇ ಮಧ್ಯರಾತ್ರಿ ಎತ್ಕೂತು ಕದ್ದು ಮುಚ್ಚಿ ನಿಮ್ಮನ್ನೇ ನೋಡ್ತಾ ಖುಷಿ ಪಡ್ತಾ ಇರ್ತಾರೆ. ಬಟ್ ಇವಾಗ ಆ ಚಾನ್ಸು ಇಲ್ದಂಗಾಯಿತು. ಸೋ ಸ್ಯಾಡ್. ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಥಯಾಂಗ್ ಬೆಳಗ್ಗೆನೇ ಬೇಗ ಇದ್ದು ಮಾರ್ಕೆಟ್ಗೆ ಹೋಗಿ ಎಲ್ಲ ದಿನಸಿ ಮತ್ತು ವೆಜಿಟೇಬಲ್ಸ್ ಐಟಮ್ಸ್ ಎಲ್ಲನೂ ತಂದು ನೀಟಾಗಿ ಅರೇಂಜ್ ಮಾಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನು ಪ್ರಿಪೇರ್ ಮಾಡ್ತಿರ್ತಾರೆ. ಎಸ್, ನಿಮ್ಮ ಮ್ಯಾರೇಜ್ ಆದಾಗಿಂದ ಇವತ್ತಿನವರೆಗೂ ಆಲ್ಮೋಸ್ಟ್ ನಮ್ಮ ಟೇನೇ ಡೈಲಿ ಕುಕ್ ಮಾಡೋದು. ನೆನ್ನೆ ಅವ್ರ ಆಫೀಸಲ್ಲಿ ಸ್ವಲ್ಪ ಜಾಸ್ತಿನೇ ವರ್ಕ್ ಇದ್ದಿದ್ದರಿಂದ ನಿಮಗೆ ಕಾಲ್ ಮಾಡಿಬಿಟ್ಟು ವಯನ್, ನಾನು ಬರೋ ಸ್ವಲ್ಪ ಲೇಟ್ ಆಗುತ್ತೆ, ಅದು ಅಲ್ಲದೆ ವರ್ಕ್ ಬ್ಯುಸಿಲಿ ನಂಗೆ ತಲೆನೋಯ್ತಿದೆ, ಇದೊಂದು ನೈಟ್ ನೀನೇ ಡಿನ್ನರ್ಗೆ ಏನಾದರೂ ಕುಕ್ ಮಾಡ್ತೀಯಾ ಅಂತ ಕೇಳಿರ್ತಾರೆ. ನೀವು ಇಲ್ಲ, ನನ್ನಿಂದ ಆಗಲ್ಲ, ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ಹೇಳಿರ್ತೀರ. ಬಟ್ ನಿಮ್ಮ ಹತ್ರ ನಿಂಗೇನು ಕುಕ್ ಮಾಡೋಕ್ಕೆ ಬರುತ್ತೋ ಅದನ್ನೇ ಮಾಡುವ, ಏನು ಸಿಂಪಲ್ಲಾಗಿ ಏನು ಮಾಡಿದ್ರು ಓಕೆ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿರ್ತಾರೆ. ಸೊ ಅದಕ್ಕೆ ನೀವು ನನಗೆ ಕೆಲಸ ಹೇಳ್ತಾನಲ್ಲ ಇವನು, ಮಾಡ್ತೀನಿರು, ನಾನು ಮಾಡೋ ಅಡುಗೆನ ತಿಂದು ಇನ್ನು ಮುಂದೆ ಅವನ ಲೈಫಲ್ಲಿ ಯಾವತ್ತಿಗೂ ನನ್ನ ಕುಕ್ ಮಾಡು ಅಂತ ಕೇಳಲೇಬಾರ್ದು ಅಂದ್ಬಿಟ್ಟು ಆ ಚಂದಕ್ಕೆ ಬೇಕಂತಲೇ ಕೇವಲವಾಗಿ ಅಡುಗೆ ಮಾಡಿರ್ತೀರಾ. ನಿಮ್ಗೆ ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರುತ್ತೆ, ಬಟ್ ಬೇಕಂತಲೇ ಹಂಗೆ ಮಾಡಿರ್ತೀರಾ. ಇವಾಗ ನಿಮಗೂ ಆ್ಯಂಡ್ ನಮ್ಮ ಥಯಾಂಗಿಗೂ ಮದುವೆ ಆಗಿ 2 ಮಂತ್ಸ್ ಆಗಿದೆ ಅಂದ್ಕೊಳ್ಳಿ, ಓಕೆನಾ? ಇವಾಗ ಬ್ಯಾಕ್ ಟು ಸ್ಟೋರಿ. ತಿಂಡಿ ಮಾಡಿಟ್ಟು ಬೆಡ್ರೂಮ್ ಡೋರ್ನ ಫಾಸ್ಟಾಗಿ ಬಡಿತಾ ಇರ್ತಾರೆ. ವಯನ್, ಡೋರ್ ಓಪನ್ ಮಾಡು, ನಂಗೆ ಆಫೀಸಿಗೆ ಟೈಮ್ ಆಗ್ತಿದೆ, ನಾನು ಫ್ರೆಶ್ ಅಪ್ ಆಗಬೇಕು. ವಯನ್, ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೂ ಬಿಡಲ್ಲ ನೀನು. ಏನು ದೊಡ್ಡ CEO, ಆಫೀಸಿಗೆ ಲೇಟ್ ಆಗ್ತಿದೆಯಂತೆ. ಬರೀ 10-15 ಸಾವಿರ ಸ್ಯಾಲ್ರಿ ತೊಗೊಳ್ಳೋ ಕಂಪ್ನಿಗೆ ಡೈಲಿ ಫ್ರೆಶ್ ಅಪ್ ಆಗಿ ಬೇರೆ ಹೋಗ್ಬೇಕಾ? ಇವತ್ತೊಂದಿನ ಹಾಗೆ ಹೋಗು, ಏನಾಗಲ್ಲ. ಇಲ್ಲ ವಯನ್, ಮಾರ್ನಿಂಗ್ ಎದ್ದೇಳ್ತಿದ್ದಾಗೆ ಮಾರ್ಕೆಟ್ಗೆ ಹೋಗಿ ಬಂದೆ, ಬಾಡಿ ಮೇಲೆ ಫುಲ್ ಡಸ್ಟ್ ಆ್ಯಂಡ್ ಇಷ್ಟೊತ್ತು ಕಿಚನಲ್ಲಿ ನಿಂತು ತಿಂಡಿ ಮಾಡಿದ್ನಲ್ಲ, ನನ್ನ ಮೈಯಲ್ಲೆಲ್ಲ ಬೆವ್ರು ಕಿತ್ಕೊಂಡು ಬರ್ತಿದೆ ಕಣೆ. ಸೊ ನಾನು ಸ್ನಾನ ಮಾಡಬೇಕು, ನೀ ಸೈಡ್ ಬಾ. ಥಯಾಂಗ್, ಮೊದಲು ಈ ಮನೆ ಚೇಂಜ್ ಮಾಡು. ಯಾಕೆ ವಯನ್, ಈ ಮನೆಗೆ ಏನಾಗಿದೆ? ಚೆನ್ನಾಗೇ ಇದೆಯಲ್ಲ. ಏನು, ಇದನ್ನು ಯಾವನಾದರೂ ಮನೆ ಅಂತನಾ? ಒಳ್ಳೆ ಮ್ಯಾಚ್ ಬಾಕ್ಸ್ ಸೈಜಲ್ಲಿ ತುಂಬ ಚಿಕ್ಕದಾಗಿದೆ. ಒಂದು ಸ್ಮಾಲ್ ಹಾಲು, ಅದರಲ್ಲಿ ಅರ್ಧ ಜಾಗ ಡೈನಿಂಗ್ ಟೇಬಲ್ ಮತ್ತು ಆ ಸೋಫಾನೇ ಇದೆ. ಒಂದು ಕಿಚನ್, ಒಂದು ಪುಟ್ಟ ಬೆಡ್ರೂಮ್, ಅದಕ್ಕೆ ಅಟ್ಯಾಚೆಡ್ ಬಾತ್ರೂಮ್ ಆ್ಯಂಡ್ ಟಾಯ್ಲೆಟ್ ರೂಮ್. ಛೇ, ಡಿಸ್ಕಸ್ಟಿಂಗ್. ಐ ಹೇಟ್ ದಿಸ್ ರೆಂಟೆಡ್ ಹೌಸ್. ವಯನ್, ನಮ್ಮಿಬ್ಬರಿಗೂ ಸಾಕಲ್ವಾ ಇದು? ಅದು ಅಲ್ಲದೆ ಈ ರೆಂಟ್ ಹೌಸ್ ನನ್ನ ಫ್ರೆಂಡ್ದು, ಅವ್ನು ನನಗೋಸ್ಕರ ಅಡ್ವಾನ್ಸ್ನೂ ಕಡಿಮೆ ಇಸ್ಕೊಂಡಿದ್ದಾನೆ. ಮತ್ತು ಮಂತ್ಲಿ ಬಾಡಿಗೆನೂ ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ ನನ್ನ ಹತ್ರ 1,000 ಕಡಿಮೆ ತೊಗೊತಾನೆ. ಅದರ್ ಪರ್ಸನ್ಸ್ ಹತ್ರ 6,500 ರುಪೀಸ್, ಬಟ್ ನನ್ನ ಹತ್ರ 6,000 ತೊಗೊತಾನೆ. ಅದಕ್ಕೆ ಇಷ್ಟು ಚೀಪಾಗಿ ಬಾಡಿಗೆ ಮನೆ ಸಿಕ್ತು ಅಂತ ಇಲ್ಲೇ ಸಾಯ್ಬೇಕಾ? ವಯನ್, 6,000 ರುಪೀಸ್ ನಿಮಗೆ ಚೀಪ್ ಅಲ್ಲದೆ ಇನ್ನೇನು? ಮತ್ತೆ ಏನೋ ತಿಂಗಳ 50,000 ಪೇ ಮಾಡೋ ಒಂಥರ ಪೋಸ್ಟ್ ಕೊಡಬೇಡ. ಹೋಗಿ ಸ್ನಾನ ಮಾಡು. ಛೇ, ಈ ಕರ್ಮಕ್ಕೆ ನಿನ್ನ ಜೊತೆ ನನಗೆ ಮದುವೆ ಬೇಡ ಅಂತ 1000 ಸಲ ಬಡ್ಕೊಂಡೆ. ಅಲ್ಲಿ ನಮ್ಮ ಮನೆಯವರು ನನ್ನ ಮಾತು ಕೇಳಲಿಲ್ಲ ಆ್ಯಂಡ್ ನೀನು ನನ್ನ ಬಿಡಲಿಲ್ಲ. ನನ್ನ ಪೇರೆಂಟ್ಸ್ ಹೋಗಿ ನಿನ್ನಂಥ ಲೋ ಕ್ಲಾಸ್ ವ್ಯಕ್ತಿ ಜೊತೆ ನಾನು ಮದುವೆ ಮಾಡಿಸ್ಬಿಟ್ರು. ನನ್ನ ಮೇಲೆ ಪ್ರೀತಿನೇ ಇಲ್ಲ ಅವರಿಗೆ. ಒಂದು ವೇಳೆ ಅವ್ರಿಗೆ ನಿಜವಾಗ್ಲೂ ನನ್ನ ಮೇಲೆ ಕೇರ್ ಆ್ಯಂಡ್ ಲವ್ ಇದ್ದಿದ್ರೆ ನೀನೇ ಹೇಳುತ್ತೆ, ನಿನ್ನಂಥ ಸಾಮಾನ್ಯ, ಅದು ಜಸ್ಟ್ 15,000 ರುಪೀಸ್ ಮಂತ್ಲಿ ಸ್ಯಾಲ್ರಿ ತೊಗೊಂಡು ಜೀವನ ಮಾಡೋನ ಜೊತೆ ನಾನು ಮ್ಯಾರೇಜ್ ಮಾಡಿಸ್ತಿದ್ರಾ? ಇಲ್ಲ ಅಲ್ವಾ? ನಮ್ಮ ಟೇಕಿವಾಗ ಸಖತ್ತು ಹರ್ಟ್ ಆಗ್ತಿದೆ. ನಿಮ್ಮ ಒಂದೊಂದು ಮಾತುಗಳು ತುಂಬ ಕ್ರೂರವಾಗಿ ಕೇಳಿಸ್ತಿದೆ ನಮ್ಮ ಕಿವಿಗೆ. ಅವ್ರ ಐ ಫುಲ್ ಟಿಯರ್ಸ್. ನೆಕ್ಸ್ಟ್ ಅವ್ರು ನಿಮ್ಮನ್ನ ಸಡನ್ ಟೈಟಾಗಿ ಹಗ್ ಮಾಡಿಕೊಂಡು, ವಯನ್, ಇನ್ನೊಂದು ಸಲ ಈ ರೀತಿ ದಯವಿಟ್ಟು ಮಾತಾಡಬೇಡ, ನನಗೆ ಕೇಳೋಕ್ಕಾಗ್ತಿಲ್ಲ ಕಣೆ, ನಾನು ಚೆನ್ನಾಗಿ ನೋಡ್ಕೋತೀನಿ ನಿನ್ನ ಆಸೆಗಳೇನೇ ಇದ್ರು ನಾನು ಪೂರೈಸ್ತೀನಿ. ಐ ಲವ್ ಯು ವಯನ್, ನೀನು ಎಷ್ಟೇ ನನ್ನ ದೂರ ತಳ್ಳಿದ್ರು ಸಾಕು ಅನ್ನೋಷ್ಟು ನಿನ್ನೆ ಲವ್ ಮಾಡ್ತೀನಿ ಪ್ಲೀಸ್ ಅಂತ ನಿಮ್ಮ ಫೇಸ್ ಫುಲ್ ಕಿಸ್ ಕೊಡ್ತಾಯಿದ್ದಾರೆ. ನೀವು ಟೇನ ದೂರ ಪುಷ್ ಮಾಡಿ ಅವ್ರ ಕೆನ್ನೆಗೊಂದು ಟೈಟ್ ಸ್ಲ್ಯಾಪ್ ಕೊಡ್ತೀರಾ? ಹೌ ಡೇರ್ ಯು ಥ್ಯಾಂಗ್, ನನಗೆ ಕಿಸ್ ಕೊಡೋಷ್ಟು ಧೈರ್ಯನಾ? ನಾನು ನೆನ್ನೆ ನೈಟಿಂದನೂ ನಿನ್ನ ನೋಡ್ತಾನೆ ಇದ್ದೀನಿ, ನೀನು ಸರಿ ಇಲ್ಲ ವಯನ್, ನನ್ನ ಹತ್ರ ಬರಬೇಡ ಥ್ಯಾಂಗ್, ಅಲ್ಲೇ ನಿಂತ್ಕೊ. ಇದಕ್ಕೂ ಮೇಲೆ ನಿನ್ನ ಜೊತೆಗೆ ಈ ಡಬ್ಬ ಹೌಸಲ್ಲೇ ಇದ್ದರೆ ಗ್ಯಾರಂಟಿ ನಂಗೆ ಏನಾದರೂ ಮಾಡ್ತೀಯ ನೀನು. ನನಗೆ ಚೆನ್ನಾಗಿ ಗೊತ್ತಾಗಿತ್ತು, ನಾನಂತೂ ಇಲ್ಲಿರಲ್ಲಪ್ಪ.
ನಾನು ನನ್ನ ಫ್ರೆಂಡ್ ನೀತು ಮನೆಗೆ ಹೋಗ್ತೀನಿ, ಇಲ್ಲಾಂದರೆ ಯಾವುದಾದ್ರೂ ಪಿ ಜಿ ಸೇರ್ಕೋತೀನಿ. ನನ್ನ ಪೇರೆಂಟ್ಸ್ ಹತ್ರ ಮಾತ್ರ ಹೋಗಲ್ಲ, ಯಾಕಂದರೆ ಅವ್ರು ಮತ್ತೆ ನನ್ನನ್ನು ನಿನ್ನ ಜೊತೆಗೆ ಗಂಟು ಹಾಕ್ತಾರೆ. ನಂಗಾಗಲ್ಲಪ್ಪ. ವಯನ್ ವಯನ್ ಏನು ಮಾಡ್ತಿದ್ದೀಯ ವಯನ್? ಕಾಣಿಸ್ತಿಲ್ವಾ ಕಣ್ಣು? ಕೈ ಬಿಡುತ್ತೆ ಅವ್ನು. ವಯನ್ ಸ್ಟಾಪ್ ಇಟ್. ವಯನ್ ಲಗೇಜ್ ಪ್ಯಾಕ್ ಮಾಡೋದು ನಿಲ್ಲಿಸು. ನಾನು ಬಿಟ್ಟು ಎಲ್ಲೇ ಹೋಗ್ತೀಯಾ? ತಯಾಂಗ್ ಮರ್ಯಾದೆಯಿಂದ ಕೈ ಬಿಡು. ಇಲ್ಲ ನಾನು ಬಿಡಲ್ಲ, ನೀ ಎಲ್ಲೂ ಹೋಗಬಾರ್ದು. ಇಲ್ಲ ನಾನು ಹೋಗ್ತೀನಿ, ಕೈ ಬಿಡು ತಯಾಂಗ್. ನೆಕ್ಸ್ಟ್ ಟೈಮ್ ಸ್ಕಿಪ್. ಟೇ ಇವತ್ತು ಇನ್ನೂ ಆಫೀಸಿಗೆ ಹೋಗಿರಲ್ಲ. ನೀವೆಲ್ಲ ಅವ್ರನ್ನ ಬಿಟ್ಟು ಹೋಗ್ತಿರೋ ಅಂತ ನಿಮ್ಮ ಕೈನ ಟೈಟಾಗಿ ಹಿಡ್ಕೊಂಡು ಹಾಗೆ ನಿಂತಿದ್ದಾರೆ. ನಿಮ್ಗಂತೂ ಇವಾಗ ಗೊತ್ತಾಗೋಯ್ತು ಟೇನ ಮೀರಿ ಮನೆ ಬಿಟ್ಟು ಹೋಗೋದು ಸಾಧ್ಯನೇ ಇಲ್ಲ ಅಂತ. ಸೊ ಫೈನಲಿ ನಿಮಗೂ ನಿಂತು ಸುಸ್ತಾಗಿ, ಥಯಾಂಗ್ ನಾ ಎಲ್ಲಿಗೂ ಹೋಗ್ತಿಲ್ಲ, ಸಾಕು ಕೈ ಬಿಡು, ಕೈ ತುಂಬ ನೋಯ್ತಿದೆ ಕಣೋ ಅಂತ ಅವ್ರ ಗ್ರಿಪ್ಪಿಂದ ಬಿಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದೀರಾ. ಒಗಟೆ ನಿಮ್ಮ ಕೈನ ಇನ್ನೂ ಟೈಟಾಗಿ ಹಿಡಿದು ಅವ್ರ ಪಕ್ಕ ಕೇಳ್ಕೊಂಡು ವಿತೌಟ್ ಯುವರ್ ಪರ್ಮಿಷನ್ ಒಂದು ಸ್ಟ್ರಾಂಗ್ ಲಿಪ್ ಲಾಕ್ ಮಾಡ್ತಾರೆ. ನೀವು ಶಾಕಲ್ಲಿ ಹಾಗೆ ಸ್ಟನ್ ಆಗಿ ನಿಂತಿದ್ದೀರಾ, ಬಿಕಾಸ್ ನೀವು ಇದನ್ನು ಟೇಯಿಂದ ಎಕ್ಸ್ಪೆಕ್ಟ್ ಮಾಡಿರಲ್ಲ. ನೆಕ್ಸ್ಟ್ ಒಂದು 10 ಮಿನಿಟ್ಸ್ ಆದಮೇಲೆ ನಮ್ಮ ಥಯಾಂಗ್ ಅವ್ರ ಕಿಸ್ನ ಬ್ರೇಕ್ ಮಾಡಿ ನಿಮ್ಮ ಫೇಸ್ನೇ ಐ ಟು ಐ ನೋಡ್ತಿದ್ದಾರೆ. ನೀವು ಹಾಂ ಏನು ಇವನು ಸಡನ್ ಕಿಸ್ ಮಾಡಿಬಿಟ್ಟ, ಅಯ್ಯೋ ನನ್ನ ಫಸ್ಟ್ ಕಿಸ್ ಹೊಗೆ ಹಾಕಿಸ್ಕೊತಾ ಹಾಗಿದ್ರೆ ಇನ್ನೂ ಏನೇನು ಮಾಡ್ತಾನೋ ಏನೋ ಅಂತ ಓವರ್ ಥಿಂಕ್ ಮಾಡ್ತಿದ್ದೀರಾ. ಓಯ್ ಏನು ಶಾಕ್ ಆಯಿತಾ? ಹಾಂ ಇನ್ನು ಮುಂದೆ ಈ ಥಯಾಂಗ್ ಹೀಗೆ ವಯನ್ ನೀನೇನಾದರೂ ಹೀಗೆ ನನ್ನ ಬಿಟ್ಟು ಆ್ಯಂಡ್ ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ನಕ್ರ ಮಾಡಿದ್ರೆ ಮತ್ತೆ ಹೀಗೆ ನಿನ್ನ ಲಿಪ್ಸಲ್ಲಿ ಕಿಸ್ಕೊಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಮತ್ತೆ ಇನ್ನೇನು ಮಾಡ್ತೀನೋ ಅದು ನನಗೆ ಗೊತ್ತಿಲ್ಲ. ಅದು ನನ್ನ ಮೂಡ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್. ಯಾವುದಕ್ಕೂ ನನ್ನ ಹತ್ರ ಹುಷಾರಾಗಿರು. ಸರಿನಾ? ಥಯಾಂಗ್ ಅತಿ ಆಯಿತು ನಿಂದು. ಆಗಲಿ ಬಿಡು ವಯನ್, ತಪ್ಪೇನಿಲ್ಲ. ನನ್ನ ಹೆಂಡತಿ ಜೊತೆಗೆ ತಾನೇ, ಅತಿ ಆದರೂ ಏನೂ ತಪ್ಪಿಲ್ಲ. ಬೇಡ ನೋಡು ಥಯಾಂಗ್, ಚೆನ್ನಾಗಿರಲ್ಲ. ಇಲ್ಲ ಬೇಕು, ಚೆನ್ನಾಗಿರುತ್ತೆ. ಥಯಾಂಗ್ ಏನೇ ವಯನ್, ನನಗೆ ಸುಮ್ಮನೆ ಕೋಪ ಬರೆಸ್ಬೇಡ, ಸಾಕು ನಿಲ್ಲಿಸು. ಹೀಗೆಲ್ಲ ಎದುರು ಕೊಟ್ಟು ಮಾತಾಡೋದನ್ನು ಯಾರ ಹತ್ರ ಕಲಿತೆ? ಅದಾ ನಿನ್ನ ಹತ್ರನೇ ಸ್ವಲ್ಪ ಸಾಲ ತೊಗೊಂಡೆ. ಸೀರಿಯಸ್ಲಿ ನೀನು ಹೀಗೆಲ್ಲ ನನ್ನ ಹತ್ರ ಮಾತಾಡೋದಿಲ್ವಲ್ಲ, ಇವತ್ತು ಮಾತ್ರ ಯಾಕೆ ತುಂಬ ಅತಿಯಾಗಿ ಮಾತಾಡ್ತಿದ್ಯಾ? ಯಾಕಂದರೆ ನಮ್ಮಿಬ್ಬರಿಗೂ ಮ್ಯಾರೇಜ್ ಆಗಿದ್ದ ದಿನದಿಂದ ಇವತ್ತಿನವರೆಗೂ ಯಾವತ್ತೂ ನಾನು ಬಿಟ್ಟು ಹೋಗೋ ಪ್ರಯತ್ನ ನೀನು ಮಾಡಿರಲಿಲ್ಲ. ಬಟ್ ಇವತ್ತು ಮನೆ ಬಿಟ್ಟು ಹೋಗೋಕ್ಕೆ ಈ ಲಗೇಜ್ನ ಪ್ಯಾಕ್ ಮಾಡ್ಕೊಂಡು ರೆಡಿಯಾಗಿ ನಿಂತಿದೆಯಲ್ಲ, ಸೊ ಅದಕ್ಕೆ ನಾನು ಯಾವಾಗಲೂ ನಿನ್ನ ಹತ್ರ ಸಾಫ್ಟಾಗಿ ಇದ್ರೆ ಅದು ಕೆಲ್ಸಕ್ಕೆ ಬರಲ್ಲ ಅಂತ ಗೊತ್ತಾಯಿತು. ಇನ್ನು ಮುಂದೆ ನಾನು ಹೀಗೆ. ಓಹ್ ಹಾಗಿದ್ರೆ ಸರ್ ಇವಾಗ ಬದಲಾಗಿದ್ದೀರಾ, ಅದೇ ತಾನೇ? ಹೌದು, ಬದಲಾವಣೆಯೇ ಜಗದ ನಿಯಮ. ಒಂದು ವೇಳೆ ನಿನ್ನ ವಿಷಯದಲ್ಲಿ ನಾನು ಬದಲಾಗಲಿಲ್ಲ ಅಂದರೆ ನೀನು ಕುಯ್ ಬಿಡತ್ತಯೋ, ಸಾಕು ನಿಲ್ಲಿಸು. ನಿನ್ನ ಲೆಕ್ಚರಿಂಗ್ ಕೇಳೋದಕ್ಕೆ ನನಗಾಗ್ತಿಲ್ಲ. ನಾನು ಅವಾಗಲೇ ಹೇಳಿದ್ನಲ್ಲ, ನಾನು ಎಲ್ಲಿಗೂ ಹೋಗ್ತಿಲ್ಲ. ನಾನಿಲ್ಲೇ ಈ ಡಬ್ಬ ಬಾಡಿಗೆ ಮನೇಲಿ ನಿನ್ನ ಜೊತೆಗೆ ಇರ್ತೀನಿ, ಸಾಕಾ? ಸ್ವಲ್ಪ ಫ್ರೀಯಾಗಿ ಬಿಡು ನನ್ನ. ಆಗಟ್ಟೆ ನಿಮ್ಮ ಲಗೇಜ್ ಬ್ಯಾಗ್ನೇ ಫೋಕಸ್ ಮಾಡಿ ನೋಡ್ತಾರೆ. ನೆಕ್ಸ್ಟ್ ನೀವು ಅದನ್ನು ಅರ್ಥ ಮಾಡಿಕೊಂಡು ಬ್ಯಾಗ್ ಜಿಪ್ನ ಓಪನ್ ಮಾಡಿ ನೀವು ಪ್ಯಾಕ್ ಮಾಡಿ ಇಟ್ಟಿದ್ದು ನಿಮ್ಮ ಬಟ್ಟೆಗಳನ್ನೆಲ್ಲ ಸಿಟ್ಟು ಬಂದಂಗೆ ಕಿತ್ತು ತೆಗೆದು ರೂಮ್ ಫುಲ್ ಬಿಸಾಡ್ಬಿಟ್ಟು, ಇಲ್ಲಿ ನೋಡುತ್ತೆ ನಾನು ಪ್ಯಾಕ್ ಮಾಡಿದಷ್ಟು ಬಟ್ಟೆಗಳನ್ನ ಬ್ಯಾಗ್ನಿಂದ ಹೊರಗಡೆ ತೆಗೆದಾಯಿತು. ಇವಾಗಲಾದ್ರೂ ಸಮಾಧಾನ ಆಯ್ತಾ ನನಗೆ? ಓಕೆ. ಆದರೆ ರೂಮ್ ಒಳಗಡೆ ಎಲ್ಲ ಯಾಕೆ ಹೀಗೆ ಚೆಲ್ಲಾಪಿಲ್ಲಿಯಾಗಿ ಬಿಸಾಡ್ತಿದೀವ? ಅಲ್ಲಿ ನೋಡು, ಆ ಕಬೋರ್ಡ್ ಒಳಗಡೆ ನೀಟಾಗಿ ಜೋಡಿಸಿಟ್ಕೊ. ಆಯಿತು ಸರ್, ನೀವು ಹೇಳಿದ್ರಲ್ಲ ಹಾಗೆ ಮಾಡ್ತೀನಿ. ತಾವಿನ್ನು ಹೊರಡಿ. ಎಲ್ಲಿಗೆ? ಅದೇ ನಿನ್ನ ವರ್ಲ್ಡ್ ಬೆಸ್ಟ್ ಇಂಟರ್ನ್ಯಾಷನಲ್ ಆಫೀಸಿಗೆ. ವಯನ್ ಇನ್ನೆಲ್ಲ ಆಫೀಸಿಗೆ ಹೋಗೋದು? ಟೈಮ್ ನೋಡು, ಆಗಲೇ 11:30. ಇವತ್ತು ಲೀವ್ ತೊಗೋತೀನಿ ಬಿಡು. ಲೀವ್ ಯಾಕೆ? ಆಫ್ ಡೇ ಆದರೂ ಹೋಗೋ ಕೆಲಸಕ್ಕೆ. ನಾನು ಇವತ್ತು ಯಾಕೋ ನನಗೆ ಆಫೀಸಿಗೆ ಹೋಗೋ ಮನಸ್ಸೇ ಬರ್ತಿಲ್ಲ. ಸೊ ನಾನು ಇವತ್ತು ರಜೆ ತೊಗೋತೀನಿ. ನೆಕ್ಸ್ಟ್ ಥಯಾಂಗ್ ಅವ್ರ ಮ್ಯಾನೇಜರ್ಗೆ ಕಾಲ್ ಮಾಡಿ ನಾನು ಇವತ್ತು ಆಫೀಸಿಗೆ ಬರೋಕ್ಕಾಗಲ್ಲ, ಇವತ್ತು ನನಗೆ ಲೀವ್ ಬೇಕು ಅಂತ ಹೇಳ್ಬಿಟ್ಟು ನಿಮ್ಮನ್ನ ರೆಡಿ ಆಗೋದಕ್ಕೆ ಹೇಳ್ತಾರೆ, ಹೊರಗಡೆ ಎಲ್ಲಾದರೂ ಔಟಿಂಗ್ ಹೋಗೋಣ ಅಂತ. ನೆಕ್ಸ್ಟ್ ಟೈಮ್ ಸ್ಕಿಪ್. ಇವಾಗ ನೀವಿಬ್ಬರು ಒಂದು ಶಾಪಿಂಗ್ ಮಾಲಿಗೆ ಬಂದಿದ್ದೀರಾ. ಆ್ಯಕ್ಚುಲಿ ನಿಮಗೆ ಟೇ ಜೊತೆ ಹೊರಗಡೆ ಬರೋದಕ್ಕೆ ಇಷ್ಟ ಇರಲ್ಲ, ಬಟ್ ಟೇ ನಿಮ್ಮನ್ನ ಫೋರ್ಸ್ ಮಾಡಿ ಕರ್ಕೊಂಡು ಬಂದಿರ್ತಾರೆ, ಓಕೆನಾ? ಥಯಾಂಗ್ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ ನನ್ನ? ಹಾಗೆ ಸುಮ್ಮನೆ ಸುತ್ತಾಡೋಣ ಅಂತ. ಅದೇ ಅಂದ್ಕೊಂಡೆ, ಇನ್ನೇನಾಗುತ್ತೆ ನಿನ್ನಿಂದ? ಇಷ್ಟು ದೊಡ್ಡ ಶಾಪಿಂಗ್ ಮಾಲಿಗೆ ಕರ್ಕೊಂಡ್ಬಂದು ನನ್ನ ಸುತ್ತಾಡ್ಸೋದಕ್ಕೆ ನೀನೇ ಆಗಬೇಕಾ? ಈ ಮಾಲಲ್ಲಿ ಯಾವುದಾದ್ರೂ ಒಂದು ವಸ್ತು ನನಗೆ ಪರ್ಚೇಸ್ ಮಾಡಬೇಕು ಅನಿಸಿದ್ರೆ ಅದನ್ನೆಲ್ಲ ತೊಕ್ಕೊಡೋ ಯೋಗ್ಯತೆಯೂ ನಿನಗಿಲ್ಲ. ವಯನ್ ನೆಕ್ಸ್ಟ್ ಮಂತ್ ನನಗೆ ಸ್ಯಾಲ್ರಿ ಬರಲಿರು, ಆಗ ನಿಂಗೆ ಏನು ಬೇಕು ಅದನ್ನು ತೊಗೊಳ್ಳುವಂತೆ ಎಲ್ಲ ಕೊಡಿಸ್ತೀನಿ. ಏನು ನಿನಗೆ ಬರೋ ಆ ಜುಜುಬಿ 15,000 ರೂಪಾಯಿ ನನಗೆ ಸಾಕಾಗುತ್ತೆ ಅಂದ್ಕೊಂಡಿದ್ಯಾ? ನಾನು ಚೂಸ್ ಮಾಡಿ ತೊಗೊಳ್ಳೋ ಒಂದು ಜೊತೆ ಬ್ರ್ಯಾಂಡೆಡ್ ಸ್ಲಿಪ್ಪರಿಗೂ ಅದು ದುಡ್ಡು ಸಾಕಾಗಲ್ಲ ಥಯಾಂಗ್. ವಯನ್ ನೀನು ನನಗೆ ತುಂಬ ಇನ್ಸಲ್ಟ್ ಮಾಡ್ತಿದ್ದೀಯ ಕಣೆ. ನಾ ಇದ್ದಿದ್ದೇನೆ ಇದ್ದಂಗೆ ಹೇಳಿದೆ, ಅದು ನಿನಗೆ ಇನ್ಸಲ್ಟ್ ಆದರೆ ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ನನಗಿವಾಗ ಇಲ್ಲೇ ಒಂದು ಕಾಫಿ ಕುಡಿಬೇಕು ಅನ್ನಿಸ್ತಿದೆ, ಅದನ್ನಾದರೂ ಕೊಡಿಸ್ತೀಯ ಥಯಾಂಗ್? ಆಗುತ್ತೋ ಇಲ್ವೋ? ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಈ ಮಾಲ್ ಒಳಗಡೆ ಕಾಫಿ ಶಾಪಲ್ಲಿ 1 ಕಪ್ ಕಾಫಿ ಬೆಲೆನೇ 2000. ಏನು ಕೊಡ್ಸೋಕ್ಕಾಗತ್ತಾ? ನಮ್ಮ ಟೇಗೆ ಇವಾಗ ತುಂಬ ಬೇಜಾರಾಗ್ತಿದೆ. ಅವ್ರ ಫೇಸೇ ಫುಲ್ ಡಲ್ ಆಗೋಯ್ತು. ನೀವು ಮಾತಾಡೋ ಮಾತುಗಳು ಟೇಗೆ ತುಂಬ ಹರ್ಟ್ ಆಗ್ತಿದೆ. ನೀವು ಹೆಂಗೆ ಅಂದರೆ ಫುಲ್ ಒಂಥರ ಮನಿ ಮೈಂಡೆಡ್ ಗರ್ಲ್, ಜೊತೆಗೆ ಸ್ವಲ್ಪ ಜಾಸ್ತಿನೇ ಗಾಂಚಲಿ ಹುಡುಗಿ. ಹುಟ್ಟಾಗಿಂದ ಗೋಲ್ಡನ್ ಸ್ಪೂನ್ ಲಂಡನ್ ರಾಣಿ ಥರ ಆಡ್ತಿರ್ತೀರ. ನಿಮಗೆ ಯಾವಾಗಲೂ ರಿಚಾಗೇ ಬದುಕಬೇಕು ಅನ್ನೋ ಆಸೆ ಇದೆ.
ಆಸೆ ಅನ್ನೋದಕ್ಕಿಂತ ಅತ್ಯಾಸೆ ಅಂತಲೇ ಹೇಳ್ಬೋದು. ಆ ಅತ್ಯಾಸೆನೇ ನಮ್ಮ ಪ್ರೀತಿಗೆ ನಿರಾಸೆ ಮಾಡ್ತಿದೆ. ಆಲ್ಮೋಸ್ಟ್ ಎಲ್ಲ ಎಫ್ ವಯನ್ ಕ್ಯಾರೆಕ್ಟರ್ ಕೈಂಡ್ ಹಾರ್ಟೆಡ್, ಸೈಲೆಂಟ್ ಗರ್ಲ್ ಆ್ಯಂಡ್ ಸ್ವಲ್ಪ ಬೋಲ್ಡ್ ಈ ಥರನೇ ತಾನೇ ನೋಡಿದ್ದೀರಾ. ಈ ಎಫ್ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಈ ಥರ ಕ್ಯಾರೆಕ್ಟರ್ನ ಟ್ರೈ ಮಾಡಿದ್ದೀನಿ. ಯಾರೂ ಬೇಜಾರಾಗಬೇಡಿ, ಸ್ಟೋರಿ ಮುಂದೆ ಹೋಗ್ತಾ ಹೋಗ್ತಾ ವಯನ್ ಕ್ಯಾರೆಕ್ಟರ್ ಬದಲಾಗುತ್ತೆ. ಸೊ ತುಂಬ ಪರ್ಸ್ನಲ್ ಆಗೇನು ತೊಗೊಬಿಡಿ, ದಿಸ್ ಇಸ್ ಜಸ್ಟ್ ಇಮ್ಯಾಜಿನೇಷನ್ ಸ್ಟೋರಿ ಅಷ್ಟೇ. ಓಕೆ, ಹಾಗೆ ಸ್ಟೋರಿ ಮಧ್ಯೆ ಇನ್ನೊಂದು ವಿಷಯನ ಹೇಳ್ಬಿಡ್ತೀನಿ. ನೀವು ಸ್ಟೋರಿ ಕೇಳ್ತೀರಲ್ವಾ, ಇಷ್ಟ ಆದರೆ ಒಂದು ಲೈಕ್ ಕೊಡಿಪಾ. ಕೊಡಲೇಬೇಕಂತೇನಿಲ್ಲ, ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟು ದಿನ ಬಿಟ್ಟು ನಾನು ಮತ್ತೆ ಎಫ್ ಆಗ್ತಿರೋದೇ ನಿಮ್ಮ ಕಮೆಂಟ್ಸ್ಗಳನ್ನೆಲ್ಲ ಓದಿ. ತುಂಬ ಕಮೆಂಟ್ಸ್ಗಳನ್ನ ನೋಡಿದ ಮೇಲೇ ಸರಿ ಹಾಕೋಣ, ತುಂಬ ದಿನ ಗ್ಯಾಪ್ ತೊಗೊಂಡೆ ಅಂತ. ಸೀರಿಯಸ್ಲಿ ನನಗೆ ಒಂದು ಗಳಿಗೆ ಇದ್ದಿದ್ದು ಜ್ಞಾನ ಇನ್ನೊಂದು ಗಳಿಗೆ ಸತ್ಯವಾಗ್ಲೂ ಇರೋದಿಲ್ಲ. ಮುಂಚಿನ ಥರ ಅಂತೂ ಇಂಟ್ರೆಸ್ಟ್ ಇಲ್ಲ, ಕಳ್ಕೊಂಬಿಟ್ಟಿದ್ದೀನಲ್ಲ. ಸೊ ನಿಮ್ಮ ಕಮೆಂಟ್ಸೇ ನನಗೆ ಮತ್ತೆ ಇಂಟ್ರೆಸ್ಟ್ ಕೊಡೋದು. ಸಪೋರ್ಟ್ ಮಾಡಿ ಅಷ್ಟೇ. ಓಕೆ, ಬ್ಯಾಕ್ ಟು ಸ್ಟೋರಿ. ನೀವಿಬ್ಬರು ಇವಾಗ ಅಲ್ಲೇ ಮಾಲ್ ಒಳಗಡೆ ಇರೋ ಒಂದು ಕಾಫಿ ಶಾಪಲ್ಲಿ ಕೂತಿದ್ದೀರಾ. ನಿಮಗೆ ಮಾತ್ರ ಒಂದು ಕಪ್ ಕಾಫಿನ ಆರ್ಡರ್ ಮಾಡಿ, ಅವರಿಗೆ ಅಂತ ಏನೋ ಆರ್ಡರ್ ಮಾಡದೆ ಸುಮ್ಮನೆ ಕೂತಿದ್ದಾರೆ. ನೆಕ್ಸ್ಟ್ ಆರ್ಡರ್ ಮಾಡಿದ ಕಾಫಿ ಬಂದ ತಕ್ಷಣ ನೀವು ಅದನ್ನು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಿಮ್ಮನ್ನೇ ಸ್ಮೈಲ್ ಮಾಡ್ತಾ ನೋಡ್ತಿದ್ದಾರೆ. ಯಾಕೆ ತಯೋಂಗ್, ನಿನಗೆ ಕಾಫಿ ಬೇಡವಾ? ನೋ ವಯನ್, ನನಗೆ ಕಾಫಿ ಇಷ್ಟ ಆಗಲ್ಲ. ಇಷ್ಟ ಆಗಲ್ವೋ? ಇನ್ನೊಂದು ಕಪ್ ಕಾಫಿ ಆರ್ಡರ್ ಮಾಡೋವಷ್ಟು ನಿನ್ನ ಹತ್ರ ದುಡ್ಡಿಲ್ವೋ? ವಯನ್, ನನ್ನ ಹತ್ರ ಇವಾಗ ಸದ್ಯಕ್ಕೆ ದುಡ್ಡಿದೆ, ಬಟ್ ನಂಗೆ ಕಾಫಿ ಬೇಡ ಕಣೆ, ಇಷ್ಟ ಆಗಲ್ಲ ನನಗೆ. ಓಕೆ ಸರ್, ಸರ್ ಬಿಲ್. ಹಾಂ ಕೊಡಿ. ಎಷ್ಟಾಯಿತು? 2000. ತಯೋಂಗ್ ಒಂದು ನಿಮಿಷ ಇರು. ಏನು ಬರೀ 2000 ಮಾತ್ರ ಇಟ್ಕೊಡ್ತಾ ಇದೆಯಲ್ಲ, ಎಕ್ಸ್ಟ್ರಾ 500 ಸೇರಿಸಿ ಕೊಡು. ವಾಟ್, ಎಕ್ಸ್ಟ್ರಾನಾ? ಏನಕ್ಕೆ ವಯನ್? ಏನಕ್ಕೆ ಅಂದರೆ ಜಸ್ಟ್ ಫಾರ್ ಟಿಪ್ಸ್. ನಿನ್ನ ಹತ್ರ ದುಡ್ಡಿದೆ ಅಂದೆ ಅಲ್ವಾ, ಕೊಡು ತಯೋಂಗ್. ವಯನ್, ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ, ಬೇಗ ಕೊಡು ತಯೋಂಗ್. ಅವಗಟ್ಟೆ ಮನಸ್ಸಿಲ್ದಿರೋ ಮನಸ್ಸಲ್ಲಿ ಟೋಟಲ್ 2500 ರುಪೀಸ್ನ ಪೇ ಮಾಡ್ತಾರೆ. ನೆಕ್ಸ್ಟ್ ನೀವು ಆ ಕಾಫಿ ಶಾಪ್ ಬಿಟ್ಟು ಒಂದು ಡ್ರೆಸ್ ಶಾಪಿಗೆ ಹೋಗಿ ಅಲ್ಲಿರೋ ಹೊಸ ವೆಸ್ಟರ್ನ್ ಪಾರ್ಟಿ ವೇರ್ ಡ್ರೆಸ್ಸಸ್ನೆಲ್ಲ ನೋಡ್ತಿದ್ದೀರಾ. ಅದ್ರ ಬೆಲೆ ಸ್ಟಾರ್ಟಿಂಗ್ ಪ್ರೈಸೇ 5000 ಸ್ಟಾರ್ಟ್ ಆಗ್ತಿದೆ. ಇಲ್ಲಿ ನಮ್ಮ ಹಾರ್ಟ್ ಫಾಸ್ಟಾಗಿ ಬೀಟ್ ಆಗ್ತಿದೆ. ಎಲ್ಲಿ ಡ್ರೆಸ್ಸಸ್ನೆಲ್ಲ ತಕ್ಕೊಡು ಅಂತ ಕೇಳ್ಬಿಡ್ತಾಳೋ. ನನ್ನ ಹತ್ರ ಬೇರೆ ಅಕೌಂಟಲ್ಲಿ 3000 ಬಿಟ್ಟರೆ ಏನು ಬ್ಯಾಲೆನ್ಸ್ ಇಲ್ಲ ಅಂತ. ಹೇ ವಯನ್, ನೀನೇನೇ ಇಲ್ಲಿ, ಹೇಗಿದೆಯೇ? ಹಾಯ್ ನೀತು, ನಾನು ಚೆನ್ನಾಗಿದ್ದೀನಿ, ನೀ ಹೇಗಿದೆಯೇ? ಐ ಆಮ್ ಗುಡ್. ಏನು ಮೇಡಮ್, ಮ್ಯಾರೇಜ್ ಆದಾಗಿಂದ ನನಗೊಂದು ಕಾಲು ಮಾಡಲ್ವಲ್ಲ, ಏನು ನಿನ್ನ ಹಸ್ಬೆಂಡ್ ಜೊತೆ ಫುಲ್ ಬ್ಯುಸಿನಾ? ನೀನು ಬೇರೆ ಎಲ್ಲ ಗೊತ್ತಿದ್ದು ನೀನೇ ಹೇಗೆ ಕೇಳ್ತಿದೆಯಲ್ಲ, ಸರಿನಾ ಇದು? ಹೇ ಅದನ್ನೆಲ್ಲ ಮರ್ತ್ಬಿಡೆ ವಯನ್, ನಿನಗೆ ಆಲ್ರೆಡಿ ತಯಾಂಗ್ ಜೊತೆ ಮದುವೆ ಆಗೋಯ್ತು. ಯು ಜಸ್ಟ್ ಅಕ್ಸೆಪ್ಟ್ ಯುವರ್ ಪ್ರೆಸೆಂಟ್ ಲೈಫ್. ಅಲ್ಲಿ ನೋಡು, ತಯಾಂಗ್ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ, ಒಳ್ಳೆ ಚಾಕ್ಲೇಟ್ ಬಾಯ್ ಥರ ಇದ್ದಾನೆ ಕಣೆ. ಬರೀ ನೋಡೋದಕ್ಕೆ ಚೆನ್ನಾಗಿದ್ಬಿಟ್ರೆ ಸಾಕಾ? ಅವನಿಗೆ ಅಂತ ಒಂದು ಸ್ವಂತ ಮನೆನೋ ಅಥವಾ ಒಂದು ಸೈಟೋ, ಅಟ್ಲೀಸ್ಟ್ ಒಂದು ಬೇಸಿಕ್ ಕಾರು ಸಹ ಇಲ್ಲ. ಅದ್ಯಾವುದೋ ಒಂದು ಡಬ್ಬ 2 ವೀಲರ್ ಬೈಕ್ ಇಟ್ಕೊಂಡಿದ್ದಾನೆ. ಈ ಬಿಸಿಲಲ್ಲಿ ನಾನು ಅದೇ ಬೈಕಲ್ಲಿ ಕರ್ಕೊಂಡು ಬಂದ. ನಂಗೆ ಎಷ್ಟು ಸಿಟ್ಟು ಬರ್ತಿತ್ತು ಗೊತ್ತಾ? ಅವನ ಹತ್ರ ನನ್ನ ಹ್ಯಾಪಿಯಾಗಿ ನೋಡ್ಕೊಳ್ಳೋಷ್ಟು ದುಡ್ಡೇ ಇಲ್ಲ. ಮಂತ್ಲಿ ಜಸ್ಟ್ 15,000 ಸ್ಯಾಲ್ರಿ ಅಷ್ಟೇ ದುಡಿತಾನೆ. ಅದರಲ್ಲೇ ಹೇಗೆ ಇವನ ಜೊತೆ ಸಂಸಾರ ಮಾಡೋದು? ನನಗಂತೂ ಇವನ ಜೊತೆ ಬದುಕೋದಕ್ಕೆ ಇಷ್ಟನೇ ಇಲ್ಲ. ಓ ಇದಾ ನಿನ್ನ ಪ್ರಾಬ್ಲಮ್? ವಯನ್, ನನ್ನ ಕಸಿನ್ ಬ್ರದರ್ ಕರಾಣಿ ಇದ್ದಾನಲ್ವಾ, ಅವನು ಅವ್ರ ಡ್ಯಾಡಿ ಬಿಸ್ನೆಸ್ನ ಇನ್ನೂ ದೊಡ್ಡದಾಗಿ ಬೆಳೆಸಬೇಕು ಅಂತ ಒಂದು ನ್ಯೂ ಬ್ರ್ಯಾಂಚನ್ನ ಓಪನ್ ಮಾಡಿದ್ದಾನೆ. ಆ ಬ್ರ್ಯಾಂಚ್ಗೆ ಇವನೇ ಹೆಡ್ ಥರ. ನಾನು ಬೇಕಿದ್ರೆ ನೀನು ಅಲ್ಲಿ ರೆಕಮೆಂಡ್ ಮಾಡಲಾ? ಅವ್ನ ಕಂಪನಿಲಿ ಕೆಲಸಕ್ಕೆ ಹೋಗ್ತೀಯಾ ನೀನು? ಪರ್ ಮಂತ್ 50K ಸ್ಯಾಲ್ರಿ ನಿಮಗೆ ಸಿಗೋ ಹಾಗೆ ನಾನು ಅವ್ರ ಹತ್ರ ಮಾತಾಡ್ತೀನಿ, ಏನಂತೀಯ? ರಿಯಲಿ? ಥ್ಯಾಂಕ್ ಯು ಸೋ ಮಚ್ ನೀತು. ನಾನು ನಾಳೆನೇ ಇಂಟರ್ವ್ಯೂ ಅಟೆಂಡ್ ಮಾಡಲಾ? ಓಕೆ, ನಾನು ಯಾವುದಕ್ಕೂ ನಾಳೆ ಮಾರ್ನಿಂಗ್ ಕಾಲ್ ಮಾಡ್ತೀನಿ ವಯನ್, ನೀನು ಬೇಗ ಹೊರಟ್ಬಿಟ್ಟು ಬಾ. ಸರಿ. ನೀತು, ಹೇಳು ವಯನ್. ವಾವ್, ಈ ರಿಂಗ್ ತುಂಬ ಚೆನ್ನಾಗಿದೆ ಕಣೆ, ಯಾವಾಗ ತೊಗೊಂಡಿದ್ದಲ್ಲ ವಯನ್? ನನ್ನ ಬಾಯ್ ಫ್ರೆಂಡ್ ನನಗೆ ಅಂತ ಲಾಸ್ಟ್ ವೀಕ್ ಗಿಫ್ಟ್ ಕೊಟ್ಟಿತ್ತು. ದಿಸ್ ಇಸ್ ಡೈಮಂಡ್ ರಿಂಗ್. ಹಾಂ, ನೋಡ್ತಿದ್ರೇ ಗೊತ್ತಾಗ್ತಿದೆ ಕಣೆ ನೀತು. ಹೌದು, ಏನು ವಿಶೇಷ ಗಿಫ್ಟ್ ಕೊಟ್ಟಿದ್ದಾರೆ? ವಿಶೇಷ ಇರಬೇಕಂತ ಏನಿಲ್ಲ, ಅವನಿಗೆ ಯಾವಾಗೆಲ್ಲ ನನ್ನ ಮೇಲೆ ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತೋ ಅವಾಗೆಲ್ಲ ಏನಾದರೂ ಒಂದು ಕಾಸ್ಟ್ಲಿ ಗಿಫ್ಟನ್ನ ನನಗೆ ಪ್ರೆಸೆಂಟ್ ಮಾಡ್ತಿರ್ತಾನೆ ಕಣೆ. ಓ ಹೌದಾ, ನೀನು ತುಂಬ ಲಕ್ಕಿ ಕಣೆ. ಅದು ಸರಿ, ನೀನು ಮದುವೆ ಆದಾಗಿಂದ ತಯಾಂಗ್ ನಿಂಗೇನು ಗಿಫ್ಟ್ ಕೊಟ್ಟಿದ್ದಾನೆ? ಏನು ಅವನೊಬ್ಬ ವೇಸ್ಟ್ ಬಾಡಿ. ಇದುವರೆಗೂ ನನಗೆ ಅಂತ ಅವನೇನು ಅಷ್ಟಾಗಿ ಕೊಡಿಸಿಲ್ಲ. ಜಸ್ಟ್ ಒನ್ ಟೈಮ್ ಮಾತ್ರ 2 ಸ್ಯಾರಿ ಕೊಡಿಸಿದ್ದ. ಆ ಸ್ಯಾರೀಸ್ಗಳು ಮನೆ ಒರೆಸೋದಕ್ಕೂ ಲಾಯಕ್ಕಿಲ್ಲ, ಹಂಗಿದ್ದಾವೆ. ನಾನು ಇವತ್ತಿನವರೆಗೂ ಆ 2 ಸ್ಯಾರೀಸ್ಗಳನ್ನ ಹಾಕೊಂಡೇ ನೋಡಿಲ್ಲ. ಬೀರಿನಲ್ಲಿ ಒಂದು ಮೂಲೆಯಲ್ಲಿ ತುರ್ಕಿಟ್ಟಿದ್ದೀನಿ, ಯಾವತ್ತೂ ಉಟ್ಕೊಂಡಿಲ್ಲ. ತುಂಬ ಚೀಪ್ ಆ್ಯಂಡ್ ಪೂರ್ ಕ್ವಾಲಿಟಿ ಸ್ಯಾರೀಸ್ ಅವು. ಆಗಟ್ಟೆ ಅದೇ ಟೈಮ್ಗೆ ನಿಮ್ಮ ಹತ್ರ ಬಂದಿರ್ತಾರೆ. ನೀವು ಇವಾಗ ಹೇಳಿದ ಅಷ್ಟು ಮಾತುಟ್ಟೆಗೆ ಕ್ಲಿಯರಾಗಿ ಕೇಳಿಸ್ತು. ಹೋ ಹಾಯ್ ತಯಾಂಗ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ನೀತು? ನೋಡಿದರೆ ಗೊತ್ತಾಗ್ತಿಲ್ವಾ? ನಾನಂತೂ ಸೂಪರ್ ಆಗಿದ್ದೀನಿ. ಬಟ್ ವಯನ್ನೇ ತುಂಬ ಡಲ್ ಆಗಿದ್ದಾಳೆ. ಒಂದು ವೇಳೆ ಅವಳು ನಿಮ್ಮ ಮ್ಯಾರೇಜ್ ಆಗಿರಲಿಲ್ಲ ಅಂದಿದ್ರೆ
ತುಂಬ ಚೆನ್ನಾಗಿರ್ತಿದ್ಲು ಅನಿಸುತ್ತೆ. ಎಲ್ಲೋ ಹೆಂಗೋ ಬದುಕಬೇಕಾಗಿದ್ದಳು, ಇವಾಗ ನಿಮ್ಮ ಜೊತೆ ಈ ಥರ ತುಂಬ ಪೂರಾಗಿ ಬದುಕ್ತಿದ್ದಾಳೆ. ಎನಿವೆ, ನಂಗೆ ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ. ವೈನ್ ಬಾಯ್ ಕಣೆ, ಬರ್ತೀನಿ ತಯಾಂಗ್ ಬಾಯ್ ಅಂದ್ಬಿಟ್ಟು ಅವಳಲ್ಲಿಂದ ಹೋಗ್ತಾಳೆ. ಇಲ್ಲಿ ಟೇಗೆ ಒಂಥರ ಇವತ್ತು ತುಂಬ ಬೇಜಾರಾಗ್ತಿದೆ. ನೆಕ್ಸ್ಟ್ ಟೈಮ್ ಸ್ಕಿಪ್ ಟು ನೈಟ್ 11 PM. ವೈನ್ ಟೈಮ್ ಆಯಿತು, ಇಷ್ಟೊತ್ತಾದರೂ ನಿದ್ದೆ ಮಾಡಿದೆ, ಏನು ಮಾಡ್ತಿದ್ಯಾ? ನಾನೇನೋ ಮಾಡ್ಕೋತೀನಿ, ನಿನಗೇನಕ್ಕದು? ಸುಮ್ಮನೆ ಮಲ್ಕೊಟ್ಟೆ. ಸರಿ ಆಯಿತು, ನೀನು ಬಾವ ಏನು ಇಬ್ಬರು ಒಟ್ಟಿಗೆ ಮಲ್ಕೊಳ್ಳೋಣ. ಹಾಂ ಟೇ, ಏನಕ್ಕೆ ನೀನು ಇವಾಗ ಬೆಡ್ ಹತ್ರ ಹೋಗ್ತಿದ್ಯಾ? ನಿನ್ನ ಜಾಗ ಇದು, ಇಲ್ಲಿ ಕೆಳಗಡೆ ಮಲ್ಕೊ. ಇಲ್ಲ ಅಂದರೆ ನೆನ್ನೆ ಥರ ರೂಮ್ ಬಿಟ್ಟು ಆಚೆ ಹಾಕ್ತೀನಿ, ಹೋಗಿ ಸೋಫಾ ಮೇಲೆ ಬಿತ್ಕೊ. ಅದೆಲ್ಲ ಆಗಲ್ಲ, ಇವತ್ತು ನಾವಿಬ್ಬರು ಒಂದೇ ಬೆಡ್ಡಲ್ಲಿ ಒಟ್ಟಿಗೆ ಮಲ್ಕೊಳ್ಳೋದಂತೂ ಪಕ್ಕಾ ಫಿಕ್ಸ್. ಎದ್ದು ಬಾವ ಏನು ಟೇ, ಕೈ ಬಿಡು, ಕಾಣಿಸ್ತಿಲ್ವ ಕಣ್ಣು? ಛೇ, ನನ್ನ ಫೈಲ್ ನೋಡು, ಕೆಳಗಡೆ ಬಿದ್ದೋಯ್ತು. ವಯನ್ ಏನಿದು, ನಿನ್ನ ಡಾಕ್ಯುಮೆಂಟ್ಸ್ ಆ್ಯಂಡ್ ರೆಸ್ಯೂಮ್ ಎಲ್ಲ ಇದೆ? ಆವಾಗಿಂದ ನೀನು ಇದನ್ನೇನು ಅರೇಂಜ್ ಮಾಡ್ತಿದ್ದಿದ್ದು? ಇಂಟರ್ವ್ಯೂನ ಅಟೆಂಡ್ ಮಾಡಬೇಕಂದ್ರೆ ಇದೆಲ್ಲ ಬೇಕಲ್ವಾ? ವಾಟ್ ಇಂಟರ್ವ್ಯೂನ? ವಯನ್ ನೀನು ಎಲ್ಲಿಗೂ ಜಾಬ್ಗೆ ಹೋಗೋದೇ ಏನಿಲ್ಲ, ನಿನ್ನ ಮನೇಲಿ ಆರಾಮಾಗಿರೋ, ನಾನೇನೋ ಚೆನ್ನಾಗಿ ನೋಡ್ಕೋತೀನಿ ಕಣೆ. ಏನು ನೋಡ್ಕೋತೀಯಾ? ನಿನಗೆ ಸಿಗೋ ಜುಜುಬಿ 15K ಸ್ಯಾಲ್ರಿ ಅಮೌಂಟ್ ಅಲ್ಲ, ಬಟ್ ನಾನು ಹೋಗಬೇಕು ಅಂದ್ಕೊಂಡಿರೋ ಈ ಜಾಬ್ ಮಂತ್ಲಿ 50K. ಏನು ಹೇಳು? 50K ಸ್ಯಾಲ್ರಿ, ಅರ್ಥ ಆಯ್ತಾ? ಸೊ ನಾನು ನಾಳೆ ಜಾಬಿಗೆ ಹೋಗ್ತೀನಿ. ನೆಕ್ಸ್ಟ್ ಟೈಮ್ ಸ್ಕಿಪ್ ಟು ಮಾರ್ನಿಂಗ್. ನೈಟ್ ಫುಲ್ ನಮ್ಮ ಟೇನು ನೀವು ಫುಲ್ಲು ಆರ್ಗ್ಯುಮೆಂಟ್ ಮಾಡಿಕೊಂಡೆ, ಸರಿಯಾಗಿ ನಿದ್ದೆ ಮಾಡಿರಲ್ಲ. ಇಬ್ಬರು ತುಂಬ ಲೇಟಾಗಿದೆ ಹೇಳ್ತೀರಾ. ಟೈಮ್ ಆಗಲೇ 10:15 ನಿಮ್ಮ ಫ್ರೆಂಡ್ ನೀತು ನಿಮ್ಮ ಫೋನ್ಗೆ ಕಾಲ್ ಮೇಲೆ ಕಾಲ್ ಮಾಡಿದ್ದಾಳೆ, ಬಟ್ ನೀವು ಕಾಲ್ ರಿಸೀವ್ ಮಾಡಿಲ್ಲ. ಬಿಕಾಸ್ ನೀವು ನೈಟ್ ನಿದ್ದೆಗೆಟ್ಟು ಮಾರ್ನಿಂಗ್ವರೆಗೂ ಚೆನ್ನಾಗಿ ನಿದ್ದೆ ಮಾಡಿರ್ತೀರಲ್ವ, ಸೊ ಅದಕ್ಕೆ ಕಾಲ್ ಪಿಕ್ ಮಾಡಿರಲ್ಲ. ಓ ಶಿಟ್, ಜಾಸ್ತಿ ಟೈಮ್ ಆಗೋಯ್ತಲ್ಲ. ನೀತು ಇಷ್ಟೊಂದು ಸಲ ಕಾಲ್ ಮಾಡಿದ್ದಾಳೆ, ಬಟ್ ನನ್ನ ಕಿವಿಗೆ ಕೇಳಿಸೇ ಇಲ್ಲ. ಪಾಪ ಏನು ಅಂದ್ಕೊಂಡ್ಲೋ ಏನೋ. ಛೇ, ಎಲ್ಲ ಈ ತಯಾಂಗಿದ್ದಾನೆ ಬಿತ್ಕೊಂಡಿರೋದು ನೋಡು, ಒಳ್ಳೆ ಹಳೆ ಎಮ್ಮೆ ಥರ. ನೈಟ್ ಎಷ್ಟು ಬೇಡ ಬೇಡ ಅಂದರೂ ನನ್ನ ಜೊತೆ ಚೆನ್ನಾಗಿ ಆರ್ಗ್ಯೂ ಮಾಡಿ ಸಾಕಾಗಿಲ್ಲ ಅಂತ ನನ್ನ ಪಕ್ಕ ಈ ಬೆಡ್ಡಲ್ಲಿ ಬಂದು ಮಲ್ಕೊಂಡಿದ್ದಾನೆ, ಅದು ನನ್ನ ಮೇಲೆ ಕಾಲ್ ಹಾಕ್ಕೊಂಡು. ಕೆಟ್ಟು ಕೋಪ ಬರ್ತಿದ್ದೆ ನನಗೆ. ತಯಾಂಗ್ ಎದ್ದೇಳು ಮೇಲೆ. ತಯಾಂಗ್, ಹೇಯ್ ಟೇ, ಹೇಳೋ ಮೇಲೆ. ಇವತ್ತು ನೀನು ಕಿತ್ತೋಗಿರೋ ಆಫೀಸಿಗೆ ರಜೆ ಹಾಕಬೇಕು ಅಂದ್ಕೊಂಡಿದ್ಯಾ? ಇವಾಗೇನು ಎದ್ದೇಳ್ಚೋ ಇಲ್ವೋ? ಮೊದಲು ನನ್ನ ಮೇಲಿಂದ ನೀನು ಹಾಕಿರೋ ಕಾಲ್ ತಾಗಿ ಫಸ್ಟು ಅಂತ ಅವ್ರ ಕಾಲನ್ನ ಚಿಡ್ತೀರಾ? ವೈನ್ ಯಾಕೆ ಹಿಂಗೆ ಮಾಡ್ತೀಯಾ? ನೋಯ್ತಿದೆ ಕಣೆ. ನೆಕ್ಸ್ಟ್ ಟೈಮ್ ಸ್ಕಿಪ್ ಟು ಆಫ್ಟರ್ 2 days. ನಿಮ್ಮ ಡ್ಯಾಡಿಗೆ ಕಾಲ್ ಮಾಡಿಬಿಟ್ಟು, ವಯನ್ ಈ ಥರ ಎಲ್ಲೋ ಜಾಬಿಗೆ ಹೋಗಬೇಕು ಅಂತಿದ್ದಾಳೆ, ಪ್ಲೀಸ್ ಬೇಡ ಅಂತ ಹೇಳಿ. ಅವಳು ಎಲ್ಲಿ ಜಾಬಿಗೆ ಹೋಗೋ ನೆಪ ಹೇಳ್ಕೊಂಡು ನನ್ನಿಂದ ದೂರ ಹೋಗ್ಬಿಡ್ತಾಳೋ ಅಂತ ಭಯ ಆಗ್ತಿದೆ ಮಾವ ಅಂತ ಹೇಳಿರ್ತಾರೆ ಅವರಿಗೆ ಕಾಲ್ ಮಾಡಿ. ಸೊ ನಿಮ್ಮ ಡ್ಯಾಡಿ ನಿಮ್ಮ ಮನೆಗೆ ಬಂದು, ನೀ ಎಲ್ಲೂ ಕೆಲ್ಸಕ್ಕೆ ಹೋಗ್ಕೊಡ್ದು ಮನೇಲೇ ಇರೋ ಅಂತ ಹೇಳಿ ನಿಮ್ಮನ್ನ ಗದ್ರಬಿಟ್ಟು, ನೀವು ಒಂಟೆ ಹತ್ತಿರ ಆಗಬೇಕು ಆ್ಯಂಡ್ ನಿಮ್ಮಿಬ್ಬರ ಮಧ್ಯೆ ಒಳ್ಳೆ ಬಾಂಡಿಂಗ್ ಕ್ರಿಯೇಟ್ ಆಗಬೇಕು ಅಂತ ನಿಮ್ಮ ತಂದೆ ನಿಮ್ಮಿಬ್ರು ಒಂದು 4 ದಿನದ ಮಟ್ಟಿಗೆ ನಮ್ಮ ಪಕ್ಕದ ಸ್ಟೇಟ್ ತಮಿಳ್ನಾಡಲ್ಲಿರೋ ಊಟಿಗೆ ಹನಿಮೂನ್ ಟ್ರಿಪ್ಗೆ ಅಂತ ಕಳಿಸ್ಕೊಟ್ಟಿರ್ತಾರೆ. ಅದು ಫುಲ್ಲು ತುಂಬ ಚಳಿ ಆಗ್ತಿರೋ ಟೈಮಲ್ಲಿ. ನೆಕ್ಸ್ಟ್ ನೀವಿಬ್ಬರು ಇವಾಗ ಊಟಿಲಿ ಒಂದು ಹೋಟೆಲ್ ಪ್ಲಸ್ ರೆಸ್ಟೋರೆಂಟಲ್ಲಿ ಸಿಂಗಲ್ ಬೆಡ್ರೂಮ್ ತೊಗೊಂಡಿದ್ದೀರಾ. ನಿಮಗೆ ಈ ಟ್ರಿಪ್ಪಿಗೆ ಬರೋದಕ್ಕೆ ಒಂದು ಸ್ವಲ್ಪನೂ ಇಷ್ಟ ಆಗ್ತಿರಲ್ಲ. ನಿಮ್ಮನ್ನ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರೋಣ ಬಾ ಏನಂತ ಕರೆದ್ರು. ನೀವು ಮಾತ್ರ ಟೇಗೇನೋ ರೆಸ್ಪಾನ್ಸ್ ಮಾಡಿದೆ, ನಿಮ್ಮ ಪಾಡಿಗೆ ನೀವು ಬೆಡ್ಡಲ್ಲಿ ಮಲ್ಕೊಂಡು ಫೋನ್ ಯೂಸ್ ಮಾಡ್ತಿರ್ತೀರಾ. ಹಾಗೆ ಆ ಡೇ ಪಾಸ್ ಆಗುತ್ತೆ. ನೆಕ್ಸ್ಟ್ ಡೇನೂ ಹಾಗೆ ಸೇಮ್, ನೀವು ಹಾಗೆ ಫೋನ್ ಯೂಸ್ ಮಾಡ್ತಿದ್ದೀರಾ. ಇವಳಿಗೆ ಫೋನ್ ಒಂದು ಇದ್ಬಿಟ್ರೆ ಬರೀ ಯಾರೂ ಬೇಡ. ಆ ಹಳಾದ ಇನ್ಸ್ಟಾಗ್ರಾಮ್ ರೀಲ್ಸ್ನ ಸ್ಕ್ರೋಲ್ ಮಾಡೋದ್ರಲ್ಲಿರೋ ಇಂಟ್ರೆಸ್ಟು ಸ್ವಲ್ಪನಾದರೂ ನನ್ನ ಮೇಲೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಏನು ಮಾಡೋದು, ಎಲ್ಲ ನನ್ನ ಬ್ಯಾಡ್ ಲಕ್. ಆಚೆ ಸುತ್ತಾಡ್ಕೊಂಡು ಬರೋಣ ಬಾರೆ ಅಂತ ಕರೆದ್ರೆ ಬರೋಲ್ಲ ಅಂತಾಳೆ. ಇಲ್ಲಿದ್ದೇನು ಮಾಡೋದು, ನಾನೇ ಹೊರಗಡೆ ಹೋಗಿ ಸುತ್ತಾಡಿಕೊಂಡು ಸ್ವಲ್ಪ ತಂಪು ಗಾಳಿ ತೊಗೊಂಡು ಬರ್ತೀನಿ. ತುಂಬ ಚಳಿ ಬೇರೆ ಆಗ್ತಿದೆ ಇಲ್ಲಿ ಅಂದ್ಕೊಂಡು ನಮ್ಮ ರೂಮ್ ಬಿಟ್ಟು ಆಚೆ ಬಂದು ಅಲ್ಲೇ ಆ ರೆಸ್ಟೋರೆಂಟ್ ಗಾರ್ಡನ್ ಏರಿಯಾದಲ್ಲೇ ಆ ಕಡೆ ಈ ಕಡೆ ಸುತ್ತಾಡ್ಕೊಂಡು ಇರ್ತಾರೆ. ಆವಾಗ ಒಬ್ಬರು ಪರ್ಸನ್, ஹலோ சார், இந்த குளிரில் இங்கே என்ன பண்ணுறீங்க? ஆல்மோஸ்ட் புதுசாக கல்யாணம் ஆனவங்க இந்த பனி குளிரில் ரூம் விட்டு வெளியவே வர மாட்டாங்க. ஆனால் நீங்கள் என்ன சார், இங்கே வந்ததிலிருந்து இந்த கார்டன் ஏரியாவே சுற்றி அங்கிட்டு இங்கிட்டு நடக்கிறீங்க. ஹலோ எக்ஸ்கியூஸ் மீ, ನೀವು ನನ್ನ ಜೊತೆಗೆ ಮಾತಾಡ್ತಿದ್ದೀರಾ? ஆமாம், உங்ககிட்டதா? ஓ சார், எந்த ஊர், எங்கேருந்து வரீங்க? கர்நாடகவா? எஸ், ஐம் ಫ್ರಮ್ ಕರ್ನಾಟಕ, ಬ್ಯಾಂಗ್ಳೂರ್ನಿಂದ. ಓಕೆ, ಪೂರಿಂಜಿಡ್ತಿ ಸರ್, எனக்கும் ಕನ್ನಡಂ ಸ್ವಲ್ಪ ಬರ್ತದೆ. ಅದು ಕನ್ನಡಂ ಅಲ್ಲ, ಕನ್ನಡ. ಓಕೆ ಸರ್, ಓಕೆ. உங்களுக்கு ಕೊಂಚಮಾದರೂ ತಮಿಳ್ ಬರ್ತದಾ? ಇಲ್ಲ, ಮಾತಾಡೋಕ್ಕೆ ಬರಲ್ಲ, ಬಟ್ ಲಿಟಲ್ ಬಿಟ್ ಏನು ಹೇಳ್ತಿದ್ದಾರೆ ಅನ್ನೋದು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ. அது எப்படி சார், நான் பார்த்த வரைக்கும் பெங்களூர்லேருந்து வர பாதி பேருக்கு 3 இல்லைன்னா 4 லாங்குவேஜ் பேச வரலைனாலும் என்ன சொல்ல வரோன்னு சொன்னதெல்லாம் புரிஞ்சுக்கிறீங்க. ಸೂಪರ್ ಸರ್ நீங்கள். ಅದು ಸರಿ, ನೀವು ಯಾರಂತ ಗೊತ್ತಾಗಲಿಲ್ಲ. நான் இங்கே சூப்பர்வைசராக வேலை செய்கிறேன் அண்ட் இந்த கார்டன் ஏரியாவும் என்னோட அண்டரில் தான் வரும்.
ஓ! ஓகே. சார், நான் இப்போ உங்களோட பர்சனல் விஷயத்த பத்தி கேட்குறேன்னு தப்பா நெனச்சுக்காதீங்க. உங்க ஒய்ஃப் கிட்ட சண்டை போட்டீங்களா சார்? அதனால தான் உங்க ஒய்ஃப் உங்கள ரூம்ல இருந்து வெளிய தொரத்திட்டாங்களா? வாட்? ಅದೇ ಸರ್. ಅಚ್ಚೋ! ಕನ್ನಡದಲ್ಲಿ ಏನಮೋ ಸೊಲ್ಲುವಾಂಗ್ಲೇ. ಆ ಜಗಳ ಜಗಳ ಆಡ್ತೀங்களா? ಫೈಟ್. ನೋ ಹಾಗೇನಿಲ್ಲ. ಒಂದು ಸ್ವಲ್ಪ ನನ್ನ ಇಗ್ನೋರ್ ಮಾಡ್ತಾಳೆ ಅವಳು ಅಷ್ಟೇ. ஓ! அவ்வளோதானா? கவலையே படாதீங்க சார். நான் உங்களுக்கு ஹெல்ப் பண்ணுறேன். ஹெல்ப்பா? நீவேನು ஹெல்ப் ಮಾಡ್ತೀರಾ ನನಗೆ? நான் என்ன ஹெல்ப் பண்ண வரேன்னு உங்ககிட்ட சொல்ல மாட்டேன். ஆனால் நீங்கள் வெயிட் பண்ணி பாருங்கள் சார், உங்களுக்கே எல்லாம் புரியும். அடைமழை வரும் முதல் நினைவோமே, குளிர் ಕಾய்ச்சಲೋಡು ಸ್ನೇಹಂ, ஒரு போர்வைக்குள் ಇರು ತೂಕಂ ಅಂತ ಸಾಂಗ್ ಹೇಳ್ಕೊಂಡು ಆ ಪರ್ಸನಲ್ಲಿಂದ ಹೋಗ್ತಾರೆ. ನಮ್ಮ ತಯ್ಯಂಗ್ ಏನೂ ಅರ್ಥ ಆಗದೆ ಹಾಗೆ ನೋಡ್ತಾ ನಿಂತಿದ್ದಾರೆ ಅವ್ರನ್ನ. ನೆಕ್ಸ್ಟ್ ಟೈಮ್ ಸ್ಕಿಪ್ ಟು ನೈಟ್. ನೀವು ಟೇನು ನೈಟ್ ಡಿನ್ನರ್ ಮುಗಿಸಿ ರೂಮಿಗೆ ಬಂದು ಮಲ್ಕೊಂಡಿದ್ದೀರಾ. ಆಚೆ ಒಂಥರ ತುಂಬ ಚಳಿ ಜಿಡಿ ಮಳೆ ಬರ್ತಿದೆ, ಅಂದರೆ ಸೋನೆ ಮಳೆ. ಇಲ್ಲಿ ಒಂದೇ ಬೆಡ್ಡಲ್ಲಿ ಇಬ್ಬರು ಸಪ್ರೇಟ್ ಬೆಡ್ಶೀಟ್ನ ಹೊಚ್ಕೊಂಡು ಇಬ್ಬರು ಮಲಗಿದ್ದೀರಾ. ಬಟ್ ನಿಮ್ಮಿಬ್ಬರಿಗೂ ಆಗ್ತಿರೋ ಚಳಿ ಫೀಲಿಗೆ ಆ ಬೆಡ್ಶೀಟ್ ತಡೀತಿಲ್ಲ, ಇಬ್ಬರು ನಡುಗ್ತಾ ಇದ್ದೀರಾ ಮಲಗಿದ್ದಾನೆ. ಸೊ ನೆಕ್ಸ್ಟ್ ನೀವು ನಿಧಾನಕ್ಕೆ ನಮ್ಮ ಟೇ ಬೆಡ್ಶೀಟ್ನ ಎಳಿತೀರಾ. ಟೇ ಕಂಡುಬಿಟ್ಟು ಆ ಬೆಡ್ಶೀಟ್ ಜೊತೆಗೆ ಅವರು ಸ್ವಲ್ಪನೇ ನಿಮ್ಮ ಪಕ್ಕಕ್ಕೆ ಬರ್ತಾ ಇದ್ದಾರೆ. ಅವ್ರು ನಿಮ್ಮ ಪಕ್ಕಕ್ಕೆ ಹತ್ತತ್ರ ಕ್ಲೋಸಾಗಿ ಬರ್ತಿದ್ದಂಗೆ ನಿಮ್ಗೊಂಥರ ಬೆಚ್ಚಗೆ ಫೀಲ್ ಆಗ್ತಿದೆ. ನೆಕ್ಸ್ಟ್ ನೀವು ಟಕ್ ಅಂತ ಫಾಸ್ಟಾಗಿ ಅವ್ರ ಬೆಡ್ಶೀಟ್ನ ಎಳಿತೀರಾ. ನಮ್ಮ ಟೇನೂ ಹಾಗೆ ನಿಮ್ಮ ಬಾಡಿ ಮೇಲೆ ಓವರ್ ಆಗ್ತಾರೆ. ನೀವು ತಕ್ಷಣ ಟೇ ಫೇಸ್ನೇ ನೋಡ್ತಾ ಅವ್ರ ಐ ಕಾಂಟ್ಯಾಕ್ಟಿಗೆ ಬರ್ತೀರಾ. ವಯನ್, ಸಾರಿ, ನಾನೇನು ಬೇಕಂತ ನಿನ್ನ ಮೇಲೆ ಓವರ್ ಆಗಲಿಲ್ಲ. ನೀನು ಫಾಸ್ಟಾಗಿ ಇದನ್ನ ಎಳೆದಿದ್ದಕ್ಕೆ ಕಂಟ್ರೋಲ್ ಮಿಸ್ ಆಗಿ ನಿನ್ನ ಪಕ್ಕದಲ್ಲಿ ಇಷ್ಟು ಕ್ಲೋಸಾಗಿ ಬಂದೆ. ಇವಾಗ ಟೇ ಮಾತಾಡುವಾಗ ಅವರು ಬ್ರೀತಿಂಗ್ ತುಂಬ ಸ್ಪೀಡಾಗಿ ಹಾಟಾಗಿದೆ, ಅಂದರೆ ಒಂಥರ ಏದಿಸ್ರು ಬಿಟ್ಟು ಮಾತಾಡ್ತಾರೆ ಗೊತ್ತಾ ಹಾಗೆ. ನೆಕ್ಸ್ಟ್ ಟೇ ನಿಮ್ಮಿಂದ ಸ್ವಲ್ಪ ದೂರ ಸರಿತಿದ್ದಂಗೆ ನೀವು ಸಡನ್ ಟೇ ಶರ್ಟ್ ಕಲರ್ ಪಟ್ಟಿ ಹಿಡಿದು ನಿಮ್ಮ ಹತ್ರ ಕ್ಲೋಸಾಗಿ ನೀವೇ ಹೇಳ್ಕೊಂಡು ತುಂಬ ಟೈಟಾಗಿ ಅವ್ರನ್ನ ಹಗ್ ಮಾಡ್ಕೋತೀರಾ. ಟೇಗೆ ಇದು ಸರ್ಪ್ರೈಸಿಂಗ್ ಶಾಕ್, ಆದರೂ ಒಂಥರ ಖುಷಿ ಆಗ್ತಿದೆ ಅವಳೊಳಗೆ. ವಯನ್, ನೀನು ಇವಾಗ ಏನು ಮಾಡ್ತಿದ್ಯಾ ಅಂತ ಗೊತ್ತಾಗ್ತಿದ್ಯಾ? ಆರ್ ಯು ಔಟ್ ಆಫ್ ಮೈಂಡ್? ಕಾನ್ಷಿಯಸ್ ಆಗಿದೆಯಾ ತಾನೇ? ಹಾಂ ಹೌದು, ನಾನು ಕಾನ್ಷಿಯಸ್ ಆಗೇ ಇದ್ದೀನಿ ಥಯಾಂಗ್. ನನ್ನ ಮನಸ್ಸಲ್ಲೇ ನಿನ್ನ ಮೇಲೆ ಪ್ರೀತಿ ಇಲ್ಲ, ಬಟ್ ಮೈ ಬಾಡಿ ವಾಂಟ್ಸ್ ಯು. ಐ ಡೋಂಟ್ ನೋ ವೈ, ಐ ನೀಡ್ ಯು ಟೇ ಅಂತ ನೀವೇ ಫಸ್ಟ್ ಟೇ ಲಿಪ್ಸಲ್ಲಿ ಕಿಸ್ಕೊಟ್ಟು ಡೀಪಾಗಿ ಲಿಪ್ ಲಾಕ್ ಮಾಡ್ತೀರಾ. ಆ್ಯಸ್ ಎ ಹಸ್ಬೆಂಡ್ ನಿಮ್ಮ ಮೇಲೆ ಖಂಡಿತ ಟೇಗೆ ಲವ್, ಲಸ್ಟ್ ಎಲ್ಲ ಆಸೆನೂ ಇದೆ. ಸೊ ಅವರು ಹೇಗೆ ಈ ಚಾನ್ಸ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ? ಇದು ನನ್ನ ಪ್ರೀತಿಯ ಮೊದಲ ಅಧ್ಯಾಯ ಅಂದ್ಕೊಂಡು ಆ ನೈಟ್ ಫುಲ್ ಟೇ ನಿಮ್ಮ ಜೊತೆ ಫಿಸಿಕಲಾಗಿ ಮೂವ್ ಮಾಡ್ತಾರೆ. ನೀವು ಅಷ್ಟೇ ಟೇಗೆ ಈಕ್ವಲಾಗಿ ಕೋಪ್ರೇಟ್ ಮಾಡ್ತಿದ್ದೀರಾ. ಆ ಕ್ಷಣಗಳೆಲ್ಲ ತುಂಬ ಹಾಟ್ ಆ್ಯಂಡ್ ರೊಮ್ಯಾಂಟಿಕ್ಕಾಗಿ ಪ್ಯೂರ್ ಬ್ಯೂಟಿಫುಲ್ ನೈಟ್ ನಿಮ್ಮಿಬ್ಬರಿಗೂ. ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ಟೇ ಚೆಸ್ಟ್ ಮೇಲೆ ತಲೆ ಇಟ್ಟು ಅವ್ರನ್ನ ಫುಲ್ ಟೈಟಾಗಿ ಹಾಕಿ ಮಾಡ್ಕೊಂಡು ಮಲಗಿದ್ದೀರಾ. ಟೇನೂ ಅಷ್ಟೇ ನಿಮ್ಮನ್ನ ಬ್ಯಾಕ್ ಹಾಕಿ ಮಾಡ್ಕೊಂಡಿದ್ದಾರೆ. ದೆನ್ ನೀವಿಬ್ಬರು ವಿತೌಟ್ ಡ್ರೆಸ್ ಬಟ್ ಒಂದೇ ಬೆಡ್ಶೀಟ್ನ ಹೊತ್ಕೊಂಡಿದ್ದೀರಾ. ಈಗ ನೀವು ಸ್ಲೋಲಿ ನಿಮ್ಮ ಐಸ್ನ ಓಪನ್ ಮಾಡ್ತಿದ್ದಂಗೆ ಟೇ ಬಿಗ್ ಚೆಸ್ಟೇ ನಿಮಗೆ ಕಾಣಿಸ್ತಿರೋದು. ಇನ್ನೂ ಚೆನ್ನಾಗಿ ಕಂಡುಬಿಟ್ಟು ಟೇ ಫೇಸ್ನ ನೋಡ್ಬಿಟ್ಟು ಸಡನ್ ಎತ್ಕೊಂಡ್ಕೊಂತೀರಾ. ನೈಟ್ ಏನು ನಡೀತು ಅಂತ ನಿಧಾನಕ್ಕೆ ನೆನಪಿಸ್ಕೊಂಡು, ಛೇ ರಾತ್ರಿ ನಾನೇ ಫಸ್ಟ್ ಇವನ ಹತ್ರ ಮೂವ್ ಮಾಡಿದ್ದಲ್ವಾ, ನಾನು ಯಾಕೆ ಹಾಗೆ ಮಾಡಿದೆ? ಹೋಗಿ ಜೂನ್ ಹತ್ರ ನನ್ನ ಕಂಟ್ರೋಲ್ ತಪ್ಪಬೇಕಿತ್ತ? ಅಯ್ಯೋ ನಂದೆಲ್ಲ ಹೋಯ್ತಲ್ಲ, ಇಲ್ಲೇ ಕಳ್ಕೊಂಡೆ, ಈ ಬೆಡ್ಡಲ್ಲೇ ನಂದೆಲ್ಲ ಕಳ್ಕೊಂಡೆ, ಇವಾಗೇನು ಮಾಡಲಿ ನಾನು? ವಯನ್, ಯಾಕೆ ಬೆಳಗ್ಗೆನೆ ಹಿಂಗೆ ಗೋಳಾಡ್ತಿದ್ಯಾ? ಇವಾಗ ಏನಾಯ್ತು ಅಂಥದ್ದು? ಇನ್ನು ಏನಾಗಬೇಕು? ಎಲ್ಲ ಇಲ್ಲಿಗೆ ಮುಗ್ದೋಯ್ತು. ಎಲ್ಲ ನಿನ್ನಿಂದನೇ ಆಗಿದ್ದು. ನೀನು ಯಾಕೋ ನೈಟ್ ನನ್ನ ಪಕ್ಕ ಕ್ಲೋಸಾಗಿ ಬಂದೆ? ನಾನೆಲ್ಲಿ ಬಂದೆ ವಯನ್? ನೀನೇ ತಾನೇ ನಾನು ಹೇಳ್ಕೊಂಡಿದ್ದು. ಆಮೇಲೆ ಐ ವಾಂಟ್ ಯು, ಐ ನೀಡ್ ಯು ಟೇ ಅಂದೆ. ಹಾಂ ಅಂದೆ, ನಂಗೆ ಬುದ್ಧಿ ಕೆಟ್ಟೋಗಿತ್ತು ಅದಕ್ಕೆ. ಆದರೆ ನೀನು ಬೇಡ ಅಂತ ಹೇಳ್ಬೋದಿತ್ತಲ್ವಾ? ನಾನು ಯಾಕೆ ಹೇಳಿ? ನನಗೂ ನನ್ನ ಹೆಂಡತಿ ಜೊತೆ ಹೆಂಗೆಂಗೋ ಇರಬೇಕಂತ ಆಸೆ ಇರಲ್ವಾ? ಹಾಂ ಇರುತ್ತೆ. ನೈಟ್ ನನ್ನ ಬುದ್ಧಿಗೆ ಏನಾಗಿತ್ತೋ ಏನೋ ನಿನ್ನ ಜೊತೆ. ಅಯ್ಯೋಯ್ಯೋ ವಯನ್, ಸಖತ್ತಾಗಿತ್ತು ಕಣೆ ನೈಟ್. ನಾನಂತೂ ಫುಲ್ ಎಂಜಾಯ್ ಮಾಡಿದೆ. ಐನೋ ಸ್ಟಾರ್ಟಿಂಗಲ್ಲಿ ನೀನು ಪೇನ್ ಆಗ್ತಿದೆ ಅಂದರು, ಆಮೇಲೆ ಹೋಗ್ತಾ ನೀನು ಎಂಜಾಯ್ ಮಾಡಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಬಾಯಿ ಮುಚ್ಚುಟ್ಟೆ. ಇಲ್ಲಿ ನೋಡು, ಇದು ನಮ್ಮಿಬ್ಬರ ಮಧ್ಯೆ ನಡೀತು ಅಂತ ನೀನು ಯಾರ ಹತ್ರನೂ ಹೇಳಬಾರ್ದು, ಗೊತ್ತಾಯ್ತಾ? ಎದ್ದು ನಡೀತು ಅಂತ. ಇದು ಅಂದರೆ ಏನು ವಯನ್? ನನಗಂತೂ ಗೊತ್ತಾಗಲಿಲ್ಲಪ್ಪ. ಥ್ಯಾಂಕ್, ಸ್ಟಾಪ್ ಟೀಸಿಂಗ್ ಮೀ. ನನಗೆ ಇಲ್ಲೊಂದು ಕ್ಷಣನೂ ಇರೋದಕ್ಕೆ ಇಷ್ಟ ಆಗ್ತಿಲ್ಲ. ಬಾ ವಾಪಸ್ ನಮ್ಮ ಬೆಂಗಳೂರಿಗೆ ಹೋಗೋಣ. ವಯನ್, ನಾವಿಲ್ಲಿ ಬಂದು 2 ಡೇಸ್ ಆಗಿದೆ ಅಷ್ಟೇ, ಇನ್ನೂ 2 ಡೇಸ್ ಇದೆ. ಇಲ್ಲೇ ಇದ್ದು ಈ ಊಟಿನಲ್ಲಿರೋ ಒಳ್ಳೊಳ್ಳೆ ಪ್ಲೇಸ್ಗಳನ್ನೆಲ್ಲ ನೋಡಿಕೊಂಡು ಹಾಗೆ ಇಬ್ಬರು ಕೈ ಹಿಡ್ಕೊಂಡು ಬೊಟಾನಿಕಲ್ ಗಾರ್ಡನ್ ಎಲ್ಲ ಸುತ್ತಿ ಬರಬೇಕು ಅಂತ ಆಸೆ ಕಣೆ. ಹಾಂ, ನಿಂಗೆ ಆಸೆ ಇರುತ್ತೆ, ಯಾಕಿರಲ್ಲ ಹೇಳು? ಥ್ಯಾಂಕ್, ನೀವಾಗ ಬರಲಿಲ್ಲ ಅಂದರೆ ನಾನು ಒಬ್ಬಳೇ ಹೋಗ್ತೀನಿ. ಅಮ್ಮ, ಏನಾಯ್ತಾ ವಯನ್? ತುಂಬ ಪೇಯ್ನ್ ಆಗ್ತಿದೆ. ಎಲ್ಲ ನಿನ್ನಿಂದನೇ. ಸರಿ ಆಯಿತು, ಅಳಬೇಡ, ಸುಮ್ಮನಿರು.
ನೆಕ್ಸ್ಟ್ ನೀವಿಬ್ಬರು ಆ ಹೋಟೆಲಿಂದ ಚೆಕ್ಔಟ್ ಆಗ್ತಿದ್ದೀರಾ. ಆಗ ಟೇ ಹತ್ರ ಗಾರ್ಡನ್ ಏರಿಯಾದಲ್ಲಿ ನಿಂತು ಮಾತಾಡಿರ್ತಾರಲ್ಲ ಆ ಸೂಪರ್ವೈಸರ್ ಪರ್ಸನ್, ಅವರು ಟೇನ ನೋಡಿ ಸನ್ನೆ ಮಾಡ್ತಿರ್ತಾರೆ ನೈಟ್ ಎಲ್ಲ ಓಕೆನಾ ಅಂತ. ಸೊ ಟೇಗೆ ಅರ್ಥ ಆಗುತ್ತೆ ವಯ್ಯನ್ ನನ್ನ ಜೊತೆ ಕ್ಲೋಸ್ ಆಗಿದ್ದಕ್ಕೆ ಇವರೇ ಕಾರಣ ಇರ್ಬೋದಂತ. ಎಸ್, ನೈಟ್ ನೀವು ಡಿನ್ನರ್ ಮಾಡಿರ್ತೀರಲ್ವಾ, ಆವಾಗ ನಿಮಗೆ ಮಾತ್ರ ಒಂದು ಸ್ಪೆಷಲ್ ಡ್ರಿಂಕ್ನ ಕುಕಿಂಗ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಈ ವ್ಯಕ್ತಿ ನಿಮಗೆ ಕೊಡೋದಕ್ಕೆ ಹೇಳಿರ್ತಾರೆ. ನೀವು ಅದನ್ನ ಕುಡ್ದಿರ್ತೀರಾ. ಆ ಡ್ರಿಂಕಲ್ಲಿ ನಿಮ್ಮ ಹಾರ್ಮೋನ್ಸ್ನ ಟ್ರಿಗರ್ ಮಾಡೋ ಥರ ಏನೋ ಒಂದು ಪೌಡರ್ ಮಿಕ್ಸ್ ಮಾಡಿದ್ದಾರೆ ಅಂದ್ಕೊಳ್ಳಿ, ಓಕೆನಾ. ಸೊ ಅದಕ್ಕೆ ನೀವು ಕಂಟ್ರೋಲ್ ತಪ್ಪಿ ನಿಮ್ಮ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡೋಕ್ಕಾಗದೆ ನಿಮ್ಮ ಸೆಲ್ಫ್ ನೀವೇ ಟೇಗೆ ಕೊಟ್ಟಿರ್ತೀರಾ. ನೀವೇನು ಅಂದ್ಕೊಂಡಿರ್ತೀರಾ ಅಂದರೆ ಚಳಿಗೆಲ್ಲೋ ನಾನು ಟೇ ಹತ್ರ ಹೀಗೆ ರಿಯಾಕ್ಟ್ ಆಗಿರ್ಬೋದು ಅಂತ. ಬಟ್ ನಿಮ್ಗೆ ಈ ವಿಷಯ ಗೊತ್ತಿಲ್ಲ, ಹಾಗೆ ಟೇಗೂ ಸಹ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಸ್ಕಿಪ್ ಟು ಆಫ್ಟರ್ 2 months ನೋಡೋದಾದರೆ ಇವಾಗಲೂ ನೀವು ಹೀಗೆ ಜಗಳ ಮಾಡ್ತಾ ಟಾಮ್ ಆ್ಯಂಡ್ ಜೆರಿ ಕಪಲ್ ಥರ ಇದ್ದೀರಾ. ಆ್ಯಂಡ್ ನಿಮ್ಮಿಬ್ಬರ ಮಧ್ಯೆ ಅವಾಗವಾಗ ಫಿಸಿಕಲ್ ರಿಲೇಷನ್ಶಿಪ್ ಸ್ಲೋಲಿ ಡೆವಲಪ್ ಆಗ್ತಿದೆ. ಬಿಕಾಸ್ ಒನ್ಸ್ ನೀವು ಟೇ ಜೊತೆ ಹಾಗಿದ್ರಿ ಅಲ್ವಾ. ಸೊ ಟೇ ಏನಾದರೂ ನಿಮ್ಮ ಹತ್ರ ತುಂಬ ಕ್ಲೋಸಾಗಿ ಬಂದು ನಿಮ್ಮನ್ನ ಫೋರ್ಸ್ ಮಾಡಿದರೆ ನಿಮ್ಮಿಂದ ಅವ್ರನ್ನ ಇಗ್ನೋರ್ ಮಾಡೋಕ್ಕಾಗಲ್ಲ. ಸ್ಟಾರ್ಟಿಂಗಲ್ಲಿ ನೀವು ಬೇಡ ಅಂದರು ಟೇ ಕೊಡೋ ಕಿಸ್ಸಲ್ಲೇ ನೀವು ಆಫ್ ಆಗಿ ಅವ್ರಿಗೆ ಕಂಪ್ಲೀಟ್ಲಿ ಸರೆಂಡರ್ ಆಗಿ ಟೇಗೆ ಕೋಆಪ್ರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಿಮ್ಮ ಮೈಂಡ್ ಇದು ಬೇಡ ಅಂದರು ನಿಮ್ಮ ಬಾಡಿ ಮೈಂಡ್ ಹೇಳೋ ಮಾತಾ ಕೇಳಲ್ಲ. ಬೇರೆ ಯಾವುದೋ ಒಂದು ಲೋಕದಲ್ಲಿ ಕಳೆದೋಗಿರೋ ಥರ ಫೀಲ್ ನಿಮಗೆ. ಜಸ್ಟ್ ಫಾರ್ ಬಾಡಿ ನೀಡ್ಸ್ ದಟ್ಸ್ ಇಟ್ ಅಂದಂಗೆ. ಬಟ್ ಟೇ ಹಾಗಲ್ಲ. ಅವ್ರು ನಿಮ್ಮ ಜೊತೆ ಕ್ಲೋಸಾಗಿ ಸ್ಪೆಂಡ್ ಮಾಡೋ ಅಷ್ಟು ಟೈಮ್ ಲವ್ ಆ್ಯಂಡ್ ಲಸ್ಟ್ ಎರಡೂ ಸೇರಿದೆ. ಹೀಗೆ ಡೇಸಸ್ಗಳು ಪಾಸ್ ಆಗ್ತಿದೆ. ಹತ್ತತ್ರ 3 months ಆಯಿತು. ನೀವು ಈ 3 monthsಲ್ಲಿ ಪೀರಿಯಡ್ಸೇ ಆಗಿಲ್ಲ. ಸೊ ನಿಮಗೆ ಡೌಟ್ ಬಂದು ಒಂದು ಪ್ರೆಗ್ನೆನ್ಸಿ ಕಿಟ್ ತೊಗೊಂಡು ಚೆಕ್ ಮಾಡಿ ನೋಡ್ತೀರಾ. ನೋಡಿದರೆ ಅದು ಪಾಸಿಟಿವ್ ಅಂತ ತೋರಿಸ್ತಿದೆ. ನಿಮ್ಗೆ ಇವಾಗ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ, ಶಾಕ್ ಆಗಿದ್ದೀರಾ. ವೈನ್ ಏನದು ಕೈಯಲ್ಲಿ? ಆವಾಗಿಂದ ಕೈಯಲ್ಲಿ ಏನೋ ಇಟ್ಕೊಂಡು ಏನು ನೋಡ್ತಾ ಇದೆಯಾ? ಏನಿಲ್ಲ ಟೇ, ಏನೂ ಇಲ್ಲದೆ ನೋಡ್ತಾ ಇದೆಯಾ? ಎಲ್ಲ ತೋರಿಸು. ಏನೂ ಇಲ್ಲ ಅಂತ ಹೇಳಿದ್ನಲ್ಲ, ಒಂದ್ಸಲ ಹೇಳಿದರೆ ಅರ್ಥ ಆಗಲ್ವ ತಾಯ? ಕೈ ಬಿಡು. ಹೇಯ್ ವಯನ್ ಇರೇ ಒಂದು ನಿಮಿಷ, ಅದು ಕೊಡು. ವಯನ್ ರಿಯಲಿ ನೀನು ಇವಾಗ ಪ್ರೆಗ್ನೆಂಟಾ? ನಾನು ಅಪ್ಪ ಆಗ್ತಿದ್ದೀನಾ? ವಾವ್, ನನಗಂತೂ ಸಖತ್ ಖುಷಿ ಆಗ್ತಿದೆ ಕಣೆ. ಈ ವಿಷಯನ ಫಸ್ಟು ಅತ್ತೆ ಮಾವಂಗೆ ಹೇಳ್ತೀನಿ. ತಂಗೆ ಒಂದು ನಿಮಿಷ ನಿಂತ್ಕೊ. ನನಗೆ ಈ ಮಗು ಬೇಡ. ವಾಟ್? ಏನಕ್ಕೆ ಬೇಡ? ಏನಕ್ಕೆ ಅಂದರೆ ನಂಗೆ ಇಷ್ಟ ಇಲ್ಲ ತಾಯ. ವಯನ್ ಇದು ನೀನು ಇಷ್ಟದ ಪ್ರಶ್ನೆ ಅಲ್ಲ, ಇದು ನಮ್ಮ ಬೇಬಿ, ಇದಕ್ಕೆ ಜೀವ ಇದೆ. ನನಗೆ ಬೇಬೀಸ್ ಅಂದರೆ ತುಂಬ ಇಷ್ಟ. ಪ್ಲೀಸ್ ಬೇಬಿ ಬೇಡ ಅಂತ ಹೇಳಬೇಡ ಕಣೆ. ತಯಾಂಗ್, ನಿನಗೆ ಬೇಬೀಸ್ ಇಷ್ಟ ಅಂದರೆ ನೀನೇ ಹೆರು, ನನಗೆ ಯಾಕೆ ಹೇಳ್ತೀಯಾ? ಹೇಯ್ ಲೂಸೇನೆ ನೀನು, ನಾನು ಹೇಗೆ ಹೆರೋಕ್ಕಾಗುತ್ತೆ? ಅದೆಲ್ಲ ನನಗೆ ಗೊತ್ತಿಲ್ಲ ತಯಾಂಗ್, ನನಗೆ ಈ ಬೇಬಿ ಬೇಡ ಅಷ್ಟೇ. ನಾನು ಇವಾಗಲೇ ಹಾಸ್ಪಿಟಲ್ಗೆ ಹೋಗಿ ಅಬೋಷನ್ ಮಾಡಿಸ್ಕೋತೀನಿ. ವಯನ್ ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟರೆ ಸಾಯಿಸ್ಬಿಡ್ತೀನಿ ಕಣೆ ನೀನು. ಏನು ಅಂದ್ಕೊಂಡಿದ್ಯಾ? ನಿನಗೆ ಇಷ್ಟ ಬಂದಾಗ ನೀನು ಆಡ್ಬೋದು ಅಂತನಾ? ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ ವಯನ್. ನನ್ನ ಬೇಬಿಗೆ ಏನಾದರೂ ಆದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ಈ ತಯಾಂಗ್ದು ಒಂದು ಮುಖ ತಾನೇ ನೋಡಿದ್ಯಾ, ಆಮೇಲೆ ನಂದು ಇನ್ನೊಂದು ಮುಖ ನೋಡಬೇಕಾಗುತ್ತೆ. ಹುಷಾರು. ಸಾಕುಟೆ, ಡೈಲಾಗ್ ಹೊಡೆಯೋದನ್ನು ನಿಲ್ಲಿಸು. ನಿನ್ನ ವಂಶನ ಉದ್ಧಾರ ಮಾಡೋಕ್ಕೆ ಅಂತ ನಿನಗೆ ಹುಟ್ಟೋ ಮಗನ ನಾನು ಹೆತ್ಕೊಟ್ಟು ನನ್ನ ದೇಹನ ದಂಡಿಸ್ಕೊಳ್ಳೋಕ್ಕೆ ನಾನು ರೆಡಿ ಇಲ್ಲ. ನಿನಗೆ ಗೊತ್ತಾ, ಇಷ್ಟೋ ಗರ್ಭಿಣಿ ಹೆಂಗಸರು ಅವ್ರಿಗೆ ಫಸ್ಟ್ ಬೇಬಿ ಹುಟ್ಟೋ ಟೈಮಲ್ಲೇ ಹೆರಿಗೆ ನೋವನ್ನ ತಡ್ಕೊಳಕ್ಕಾಗದೆ ಸತ್ತೋಗ್ತಾರೆ. ಇನ್ನು ಕೆಲವೊಬ್ಬರು ಆಫ್ಟರ್ ಪ್ರೆಗ್ನೆನ್ಸಿ ಡೆಲಿವರಿ ತುಂಬ ದಪ್ಪ ಅಥವಾ ತುಂಬ ಸಣ್ಣ ಆಗ್ತಾರೆ. ಬಾಡಿಲಿ ಹಾರ್ಮೋನ್ ಚೇಂಜಸ್ ನಡೆಯುತ್ತೆ. ನಂದಿನ್ನೂ ಎಂಗೇಜ್. ಇಷ್ಟು ಚಿಕ್ಕ ಏಜಲ್ಲೇ ನಿನ್ನ ಮಗು ಗಮ್ಮ ಆಗಿ ನೋಡೋದಿಕ್ಕೊಳ್ಳೆ ಆಂಟಿ ಥರ ಕಾಣೋದಕ್ಕೆ ನಂಗೆ ಇಷ್ಟ ಇಲ್ಲ. ಅದು ಅಲ್ಲದೆ ನಿನ್ನ ಬೇಬಿಗೆ ಡೈಲಿ ನಾನು ಫೀಡ್ ಮಾಡಿದರೆ ನನ್ನ ಬ್ಯೂಟಿ ಎಲ್ಲ ಹಾಳಾಗೋಗುತ್ತೆ. ಸೊ ಐ ಡೋಂಟ್ ವಾಂಟ್ ದಿಸ್ ಬೇಬಿ ಆ್ಯಂಡ್ ಐ ಹೇಟ್ ಬೇಬೀಸ್. ನೆಕ್ಸ್ಟ್ ಟೈಮ್ ಸ್ಕಿಪ್. ನೀವು ಟೇ ಹತ್ರ ಈ ಬೇಬಿ ಬೇಡ ಅಂತ ಎಷ್ಟೇ ವಾದ ಮಾಡಿದ್ರು ನಮ್ಮ ತಯಾಂಗ್ ಮಾತ್ರ ನಿಮ್ಮ ಮಾತಿಗೆ ಒಪ್ಪಿರಲ್ಲ. ಟೇ ನಿಮ್ಮ ಪೇರೆಂಟ್ಸ್ಗೆ ಫೋನ್ ಮಾಡಿ ವಯನ್ ಪ್ರೆಗ್ನೆಂಟ್ ಆಗಿದ್ದಾಳೆ, ಬಟ್ ಬೇಬಿನ ತೆಗ್ಸೋದಕ್ಕೆ ನೋಡ್ತಿದ್ದಾಳೆ, ಪ್ಲೀಸ್ ನೀವೇ ಬಂದು ಅವಳಿಗೆ ಬುದ್ಧಿ ಹೇಳಿ ಅಂತ ನಿಮ್ಮ ಬಗ್ಗೆ ಕಂಪ್ಲೇಂಟ್ ಹೇಳ್ತಾರೆ. ನೆಕ್ಸ್ಟ್ ನಿಮ್ಮ ಅಪ್ಪ ಅಮ್ಮ ಆ್ಯಂಡ್ ನಿಮ್ಮ ತಮ್ಮ, ನಿಮ್ಗೊಬ್ಬ ತಮ್ಮನೂ ಇದ್ದಾನೆ, ಓಕೆನಾ. ಸೊ ಅವರು 3 ಜನ ಬಂದು ವಯನ್ ನಿನ್ನ ಬೇಬಿನ ಅಬೋಷನ್ ಮಾಡಿಸ್ಕೊಡ್ದು ಅಂತ ಅವರು ಸ್ಟ್ರಿಕ್ಟಾಗಿ ಹೇಳಿಬಿಟ್ಟು ನಿಮ್ಮನ್ನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ನಿಮ್ಮ ಹೆಲ್ತ್ ಚೆಕಪ್ ಮಾಡಿಸಿರ್ತಾರೆ. ನಿಮಗೆ ಸಖತ್ತು ಸಿಟ್ಟು ಬರ್ತಿರುತ್ತೆ. ಛೇ, ನನ್ನ ಮನೆಯವರು ಎಲ್ಲರೂ ಆ ತಯಾಂಗ್ ಹೇಳ್ದಂಗೆ ಕೇಳ್ತಾರಲ್ಲ, ನನ್ನ ಸೈಡ್ ಯಾರೂ ಸಪೋರ್ಟ್ ಮಾಡಲ್ವಲ್ಲ ಅಂತ. ನೆಕ್ಸ್ಟ್ ಡಾಕ್ಟರ್ ನಿಮ್ಮನ್ನ ಚೆಕ್ ಮಾಡಿಬಿಟ್ಟು ಕೆಲವು ಸಲಹೆಗಳನ್ನ ಕೊಡ್ತಾರೆ. ಅಂದರೆ ಬೇಬಿ ಹೆಲ್ತಿಯಾಗಿ ಹುಟ್ಟಬೇಕಂದ್ರೆ ನೀವು ಯಾವ ಥರ ಫುಡ್ನ ತೊಗೋಬೇಕು ಆ್ಯಂಡ್ ಡೈಲಿ ನಿಮ್ಮ ರೂಟೀನ್ ಹೇಗಿರಬೇಕು, ಹಾಗೆ ಪ್ರೆಗ್ನೆಂಟ್ ಲೇಡೀಸ್ ಏನು ಮಾಡಬೇಕು ಏನು ಮಾಡಬಾರ್ದು ಅದನ್ನು ಹೇಳ್ಬಿಟ್ಟು ನಿಮಗೆ ಸಮ್ ವಿಟಮಿನ್ ಟ್ಯಾಬ್ಲೆಟ್ಸ್ನ ಕೊಟ್ಟಿರ್ತಾರೆ. ನಿಮ್ಮ ಬಾಡಿ ಸ್ವಲ್ಪ ವೀಕ್ ಇದೆ ಅಂತ. ಬಟ್ ನೀವೇನು ಮಾಡ್ತೀರಾ ಅಂದರೆ ಆ ಟ್ಯಾಬ್ಲೆಟ್ಸ್ನ ಯಾವುದೂ ತೊಗೊಳ್ತಾನೆ ಇರಲ್ಲ. ನಮ್ಮ ತಯಾಂಗ್ ಮುಂದೆ ಟ್ಯಾಬ್ಲೆಟ್ನ ಬಾಯಿಗೆ ಹಾಕ್ಕೊಂಡು ನುಂಗಿರೋ ಥರ ಆ್ಯಕ್ಟ್ ಮಾಡಿ ಅವ್ರಿಗೆ ಕಾಣಿಸ್ತಾ ಇರೋ ರೀತಿ ಸೈಡಿಗೆ ಉಗಿದು ಬಿಡ್ತೀರಾ. ಹೀಗೆ 1 ವೀಕ್ ಪಾಸ್ ಆಗುತ್ತೆ. ನಮ್ಮ ತಯಾಂಗ್ ನೀವು ಪ್ರೆಗ್ನೆಂಟ್ ಅಂತ ನಿಮ್ಮನ್ನ ಅಷ್ಟು ಕೇರ್ಫುಲ್ಲಾಗಿ ತುಂಬ ಪ್ರೀತಿಯಿಂದ ನೋಡ್ಕೊತಿರ್ತಾರೆ. ಅಂದರೆ ಅವರೇ ನಿಮಗೆ ಅಡುಗೆ ಮಾಡಿ ತಿನ್ನಿಸೋದಾಗಿರ್ಬೋದು. ಆಮೇಲೆ ಆಲ್ಮೋಸ್ಟ್ ಮನೇಲಿ ಎಲ್ಲ ಹಾರ್ಡ್ ಅನ್ಸೋ ಕೆಲಸಗಳನ್ನ ಅವರೇ ಮಾಡೋದು. ನಿಮ್ಮ ಬಟ್ಟೆಗಳನ್ನ ಸಹಿತ ಟೇನೇ ವಾಶ್ ಮಾಡ್ತಿರ್ತಾರೆ. ನೀವು ಮಲ್ಕೋಕ್ಕೂ ಮುಂಚೆ ನಿಮ್ಗೊಂದು ಗ್ಲಾಸ್ ಹಾಲು ಕುಡಿಸಿ ಟ್ಯಾಬ್ಲೆಟ್ನ ಕೊಟ್ಟು ನೀವು ಮಲ್ಕೊಂಡಾದ್ಮೇಲೆ ಪಾಪ ಅವರೇ ನಿಮ್ಮ ಕಾಲನ್ನ ಒತ್ತುತ್ತಾ ಇರ್ತಾರೆ. ಪಕ್ಕ ಗ್ರೀನ್ ಫ್ಲ್ಯಾಗ್ ನಮ್ಮ ತಯಾಂಗ್. ನಿಮಗೆ ಸಮ್ಟೈಮ್ಸ್ ಅನ್ನಿಸ್ತಾ ಇರುತ್ತೆ, ಟೇಗೆ ನನ್ನ ಮೇಲೆ ಎಷ್ಟೊಂದು ಲವ್ ಇದೆಯಾ, ಇಷ್ಟೊಂದು ಲವ್ ಆ್ಯಂಡ್ ಕೇರ್ ಇದೆಯಾ ಇವನಿಗೆ ನಿಜವಾಗ್ಲೂ ಅಂತ. ಸೊ ಅಷ್ಟು ಚೆನ್ನಾಗಿ ನಿಮ್ಮನ್ನ ನೋಡ್ಕೊಳ್ತಾ ಇರ್ತಾರೆ. ಬಟ್ ನೀವು ಈ ಮಗು ಹುಟ್ಟದೇ ಇರೋ ಹಾಗೆ
ನಾನು ಹೇಗಾದರೂ ಮಾಡಿ ತಡಿಲೇಬೇಕು ಅಂದ್ಕೊಂಡು ನಮ್ಮ ಟೇ ನಿಮಗೆ ತಿಂಡಿ ತಿನ್ನಿಸಿ ಆಫೀಸಿಗೆ ಹೋಗಾದ್ಮೇಲೆ ಡಾಕ್ಟರ್ ನಿಮ್ಮ ಹತ್ರ ಏನೆಲ್ಲ ನೀವು ಮಾಡಬಾರ್ದು ಅಂತ ಹೇಳಿರ್ತಾರಲ್ವ, ಅದನ್ನೇ ನೀವು ಜಾಸ್ತಿ ಮಾಡ್ತಿರ್ತೀರ. ಅಂದರೆ ಟ್ಯಾಬ್ಲೆಟ್ನ ಸ್ಕಿಪ್ ಮಾಡೋದು, ಹೆವಿಯಾಗಿ ವೆಯ್ಟ್ ಎತ್ತೋದು, ಹೆಡ್ಫೋನ್ಸ್ ಹಾಕಿ ಸಾಂಗ್ ವಾಲ್ಯೂಮ್ನ ಜೋರು ಇಟ್ಕೊಂಡು ಚೆನ್ನಾಗಿ ತಯ್ಯ ತಕ್ಕ ಅಂತ ಕುಣಿದು ಡ್ಯಾನ್ಸ್ ಮಾಡೋದು, ಆ್ಯಂಡ್ ಅವಾಗವಾಗ ನಿಮಗೆ ನೀವೇ ನಿಮ್ಮ ಸ್ಟಮಕ್ ಮೇಲೆ ಪೇಯ್ನ್ ಬರೋ ಹಾಗೆ ಹೊಡ್ಕೊಳ್ಳೋದು, ಹೀಗೆ ಮಾಡ್ತಿರ್ತೀರ. ಆ್ಯಂಡ್ ನಿಮ್ಮ ಮಮ್ಮಿ ನಿಮಗೆ ಕಾಲ್ ಮಾಡಿ ಅವಾಗವಾಗ ವಿಚಾರಿಸ್ತಿರ್ತಾರೆ, ಏನು ಮಾಡ್ತಿದ್ಯಾ ವಯನ್, ಟೈಮ್ಗೆ ಸರಿಯಾಗಿ ಊಟ ಮಾಡು, ಲೈಟಾಗಿ ಮನೇಲೇ ವಾಕ್ ಮಾಡು, ಪಪಾಯ ಅಂತ ಫ್ರೂಟ್ಸ್ಗಳನ್ನ ಯಾವುದೇ ಕಾರಣಕ್ಕೂ ತಿನ್ಬೇಡ, ಹೀಗೆ ತುಂಬ ವಿಷಯಗಳನ್ನ ಹೇಳ್ತಿರ್ತಾರೆ. ನೀವು ಅದನ್ನೆಲ್ಲ ಕೇಳಿಸ್ಕೊಂಡು ಬೇಕಂತಲೇ ಪಪ್ಪಾಯ ತಿನ್ನೋದು ಆ್ಯಂಡ್ ಎಳ್ಳುಂಡೆ ಮಾಡಿ ತಿನ್ನೋದು, ಹೀಗೆ ಮಾಡ್ತಾ ಒಂಡೆ ಹಾಗೆ ಮಲ್ಕೊಂಡಿರ್ತೀರ ಬೆಡ್ಡಲ್ಲಿ. ಹಾಂ ತೇಯಾಂಗ್, ಎಲ್ಲಿದೆಯಾ, ಬೇಗ ಬಾ. ಹಾಂ ಬಂದೆ. ಏನಾಯ್ತು ವಯನ್? ನಂಗೆ ಸ್ಟಮಕ್ ಪೇಯ್ನ್ ಆಗ್ತಿದೆ. ಹೌದಾ, ಸರಿ ಬಾ ಹಾಸ್ಪಿಟಲಿಗೆ ಹೋಗೋಣ. ಆ್ಯಕ್ಚುಲಿ ಡಾಕ್ಟರೇ ನೆನ್ನೆ ನೀನು ಚೆಕಪ್ಪಿಗೆ ಕರ್ಕೊಂಡು ಬರೋದಕ್ಕೆ ಹೇಳಿದರು. ನೆನ್ನೆನೇ ನನಗೆ ವರ್ಕ್ ಶೆಡ್ಯೂಲ್ ಟೈಟಾಗಿದ್ದರಿಂದ ನೆನ್ನೆ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ. ಇವಾಗ ಹೋಗೋಣ ವಯನ್, ಬಾ. ಸಖತ್ತು ನೋಯ್ತಿದೆ ಕಣೋ, ನನಗೆ ತಡ್ಕೊಳಕ್ಕಾಗ್ತಿಲ್ಲ. ಇರು ಒಂದು ನಿಮಿಷ, ನಾನೇ ನಿನ್ನ ಎತ್ಕೊತೀನಿ ವಯನ್, ಹಾಗೆ ಮಲ್ಕೊಳ್ಳೆ. ನೆಕ್ಸ್ಟ್ ನಮ್ಮ ತಯಾಂಗ್ ಬೆಡ್ಡಿಂದ ನಿಮ್ಮನ್ನ ಹಾಗೆ ಬ್ರೈಡಲ್ ಸ್ಟೈಲ್ನಲ್ಲಿ ಲಿಫ್ಟ್ ಮಾಡಿ ಎತ್ಕೊತಾರೆ. ನೋಡಿದರೆ ಬೆಡ್ ಮೇಲೆಲ್ಲ ಬ್ಲಡ್ ಆಗಿದೆ. ಆ್ಯಂಡ್ ಅವ್ರ ಕೈಯಲ್ಲೂ ವಯನ್, ಇದೇನಿದು ಇಷ್ಟೊಂದು ಬ್ಲಡ್? ನೀನೇನು ಗಾಬರಿ ಆಗಬೇಡ ಕಣೆ, ನಾವಿಬ್ಬರು ಹಾಸ್ಪಿಟಲ್ಗೆ ಹೋಗೋಣ ಇವಾಗ. ನೆಕ್ಸ್ಟ್ ಟೈಮ್ ಸ್ಕಿಪ್. ಡಾಕ್ಟರ್, ನನ್ನ ವಯನ್ಗೆ ಏನಾಗಿದೆ? ಅವಳಿಗೆ ಯಾಕೆ ಅಷ್ಟೊಂದು ಬ್ಲಡ್ ಲೀಕ್ ಆಗಿದೆ? ಮಿಸ್ಟರ್ ತಯಾಂಗ್, ನಾನು ಇವಾಗ ಹೇಳೋ ವಿಷಯನ ಸ್ವಲ್ಪ ಗಟ್ಟಿ ಮನಸ್ಸಿಂದ ಕೇಳಿ. ನಿಮ್ಮ ಮಗು ಇನ್ನಿಲ್ಲ ತಯಾಂಗ್, ಅದು ತಾಯಿ ಹೊಟ್ಟೆಲ್ಲೇ ಸತ್ತೋಗಿದೆ. ವಾಟ್? ಏನು ಹೇಳ್ತಿದ್ದೀರ ಡಾಕ್ಟರ್? ನನ್ನ ವಯನ ನಾನು ತುಂಬ ಚೆನ್ನಾಗಿ ಕೇರ್ಫುಲ್ಲಾಗಿ ನೋಡ್ಕೊಳ್ತಿದ್ದೆ. ಅವಳಿಗೆ ನೀವು ಕೊಟ್ಟಿದ್ದ ವಿಟಮಿನ್ ಟ್ಯಾಬ್ಲೆಟ್ಸ್ನೆಲ್ಲ ನಾನು ಟೈಮ್ ಟು ಟೈಮ್ ಕರೆಕ್ಟಾಗೆ ಕೊಡ್ತಿದ್ದೀನಿ. ಮಗು ಇನ್ನಿಲ್ಲ ಅಂದರೆ ಏನು ಅರ್ಥ? ತಯಾಂಗ್, ನೀವು ಕರೆಕ್ಟಾಗೆಲ್ಲ ಕೊಟ್ಟಿರ್ತೀರ ಅಂತ ನನಗೆ ಚೆನ್ನಾಗಿ ಗೊತ್ತು. ಬಟ್ ನಿಮ್ಮ ವೈಫ್ ನಾನು ಕೊಟ್ಟಿರೋ ಟ್ಯಾಬ್ಲೆಟ್ನ ತೊಗೊಂಡಿಲ್ಲ ಅನಿಸುತ್ತೆ. ಆ್ಯಂಡ್ ಅವ್ರ ಬಾಡಿನ ತುಂಬ ಸ್ಟ್ರೈನ್ ಮಾಡ್ಕೊಂಡಿದ್ದಾರೆ. ಮೇ ಬಿ ಅವರಿಗೆ ಈ ಬೇಬಿ ಹುಟ್ಟೋದು ಸ್ವಲ್ಪನೂ ಇಷ್ಟ ಇರಲಿಲ್ಲ ಅನ್ಕೋತೀನಿ. ಸೊ ಬೇಕಂತಲೇ ನಿಮ್ಮ ವೈಫ್ ಪ್ರೆಗ್ನೆಂಟ್ ಲೇಡೀಸ್ ಏನೆಲ್ಲ ಆ್ಯಕ್ಟಿವಿಟೀಸ್ನ ಮಾಡಬಾರ್ದು ಅದನ್ನೇ ಜಾಸ್ತಿ ಮಾಡಿದ್ದಾರೆ. ಸಾರಿ ತಯಾಂಗ್. ಇವಾಗ ಕೆಟ್ಟ ಕೋಪ ಬರ್ತಿದೆ. ನೀವು 3 months ಪ್ರೆಗ್ನೆಂಟ್ ಅಂತ ಗೊತ್ತಾದಾಗ ಅವ್ರು ಎಷ್ಟು ಹ್ಯಾಪಿಯಾಗಿದ್ರು. ಇವಾಗ ಹ್ಯಾಪಿನೆಸ್ ಜಸ್ಟ್ 15 daysಗೆ ಎಲ್ಲ ಮುಗ್ದೋಯ್ತು. ಇವಾಗ ಕೋಪದಲ್ಲೇ ನಿಮ್ಮ ಹತ್ರ ಬಂದು, ನೀನು ನಿಜವಾಗ್ಲೂ ಹೆಣ್ಣೆ ಅಲ್ಲ ಕಣೆ, ಬ್ರಹ್ಮ ರಾಕ್ಷಸಿ, ಕೊನೆಗೂ ನನ್ನ ಮಗನ ಕೊಂದೇ ಬಿಟ್ಟೆ ಅಲ್ವಾ? ಯಾಕೆ ವಯನ್ ಹೀಗೆ ಮಾಡಿದೆ? ಇನ್ನೂ ಕಣ್ಬಿಟ್ಟು ಪ್ರಪಂಚನೇ ನೋಡ್ತಾ ಇರೋ ನನ್ನ ಮಗು ನಿಂಗೇನು ಅನ್ಯಾಯ ಮಾಡಿತು? ನನ್ನ ಅಪ್ಪ ಅದೇ ಅಂತ ಎಷ್ಟು ಖುಷಿಯಾಗಿದೆ ಗೊತ್ತಾ? ನನ್ನ ಖುಷಿನೆಲ್ಲ ಕಿತ್ಕೊಂಡ್ಬಿಟ್ಟೆ ನೀನು. ವಯನ್, ನೀನು ಯಾವತ್ತಿಗೂ ಕ್ಷಮಿಸಲ್ಲ ಕಣೆ ನಾನು. ಐ ಹೇಟ್ ಯು ವಯನ್, ಐ ರಿಯಲಿ ಕಂಪ್ಲೀಟ್ಲಿ ಹೇಟ್ ಯು ವಯನ್ ಅಂತ ನಮ್ಮ ತಯಾಂಗ್ ಸಖತ್ತು ಹಾರ್ಟ್ ಬ್ರೋಕನ್ ಆಗಿ ನಿಮ್ಮ ಮುಂದೆನೇ ನಿಂತು ಬಿಕ್ಕಿ ಅಳ್ತಾ ಇದ್ದಾರೆ. ನಿಮಗೆ ಇವಾಗಷ್ಟೇ ಸ್ವಲ್ಪ ಸೀರಿಯಸ್ನೆಸ್ ಅರ್ಥ ಆಗ್ತಿದೆ. ಇಷ್ಟು ಬ್ರೋಕನ್ ಆಗಿ ಕ್ರೈ ಮಾಡಿರೋದನ್ನ ನೀವು ಯಾವತ್ತಿಗೂ ನೋಡೇ ಇರೋದಿಲ್ಲ. ಸೊ ನಿಮಗೆ ಒಂಥರ ತುಂಬ ಗಿಲ್ಟ್ ಫೀಲ್ ಆಗ್ತಿದೆ. ನನ್ನ ಮಗುನ ನಾನೇ ಸಾಯಿಸಿ ತಪ್ಪು ಮಾಡಿದ್ನೇನೋ, ಇವಾಗ ಈ ಸಿಚುವೇಶನ್ನ ಹೇಗೆ ನಾನು ಹ್ಯಾಂಡಲ್ ಮಾಡಲಿ, ಟೇನ ಹೇಗೆ ಸಮಾಧಾನ ಮಾಡಲಿ ಅಂತ ಯೋಚಿಸ್ತಾ ಇದ್ದೀರಾ. ಬಿಕಾಸ್ ನಿಮ್ಮನ್ನ ಹಾಸ್ಪಿಟಲಿಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದಾಗ ಡಾಕ್ಟರ್ ನಿಮ್ಮ ಬೇಬಿನ ಆಚೆ ತೆಗೆದಿರ್ತಾರೆ. ಬೇಬಿಗಿನ್ನೂ ಏನೂ ಆಕಾರ ಅಥವಾ ಶೇಪ್ ಅಂದರೆ ಕೈಕಾಲು ಆ ಥರ ಏನೂ ಬಂದಿರೋದಿಲ್ಲ. ಬರೀ ಬ್ಲಡ್ ಮತ್ತು ಮಾಂಸದ ಮುದ್ದೆ ಥರ ಇರುತ್ತೆ. ಅದು ಜಸ್ಟ್ 3.5 months ಬೇಬಿ ಅಲ್ವಾ, ಸೊ ಅದಕ್ಕೆ ಅದನ್ನು ನಿಮಗೂ ತೋರಿಸಿರ್ತಾರೆ. ಅದನ್ನು ನೋಡಿ ಯಾಕೆ ಅಂತ ಗೊತ್ತಿಲ್ಲ, ನಿಮ್ಮ ಕರಳೆ ಕಿತ್ತು ಬರೋಷ್ಟು ಪೇಯ್ನ್ ಆಗ್ತಿರುತ್ತೆ ನಿಮಗೆ. ಇವಾಗ ಅಳ್ತಾ ಇರೋದನ್ನ ನೋಡಿ ನೀವು ಮಾಡಿದ ತಪ್ಪಿನ ಅರಿವು ನಿಮ್ಗೆ ಆಗ್ತಿದೆ. ಆದರೆ ಏನು ಮಾಡಬೇಕು ಇವಾಗ ಅಂತ ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ಟೈಮ್ ಸ್ಕಿಪ್. ನೀವಿವಾಗ ನಿಮ್ಮ ಅಪ್ಪ ಅಮ್ಮನ ಜೊತೆ ನಿಮ್ಮ ಪೇರೆಂಟ್ಸ್ ಮನೇಲಿದ್ದೀರಾ. ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗಿ ಡೈರೆಕ್ಟ್ ನಿಮ್ಮ ಪೇರೆಂಟ್ಸ್ ಮನೆಗೆ ಬಂದೆ 1 week ಮೇಲಾಯಿತು. ಬಟ್ ಹತ್ರ ನಿಮ್ಮನ್ನ ನೋಡೋದಕ್ಕೆ ಬಂದೇ ಇಲ್ಲ. ಇಲ್ಲಿ ನಿಮ್ಮ ಮನೇಲಿ ನಿಮಗೆ ಒಂದು ನಯ ಪೈಸೆ ಬೆಲೆನೂ ಕೊಡ್ತಿಲ್ಲ ಯಾರೂ. ಯಾಕಂದರೆ ಅವರಿಗೂ ನಿಮ್ಮ ಮೇಲೆ ಅಷ್ಟು ಕಡು ಕೋಪ ಇದೆ. ಮನೆ ಮಗಳು ನಮ್ಮ ಹತ್ರ ಬಂದಿದ್ದಾಳೆ, ಯಾವುದೋ ಒಂದು ರೂಮಲ್ಲಿ ಇದ್ದೋಗ್ಲಿ ಬಿಡು, 3 ಹೊತ್ತು ಊಟ ಹಾಕಿದ್ರೆ ಮುಗೀತು ನಮ್ಮ ಕೆಲಸ ಅನ್ನೋ ಥರ ನಿಮ್ಮನ್ನ ಟ್ರೀಟ್ ಮಾಡ್ತಿದ್ದಾರೆ ನಿಮ್ಮ ಅಪ್ಪ ಅಮ್ಮ. ಇನ್ನು ನಿಮ್ಮ ಅಣ್ಣ ಮತ್ತು ನಿಮ್ಗೊಬ್ಬ ತಮ್ಮನೂ ಇರ್ತಾನೆ ಅಂತ ಹೇಳಿರ್ತೀನಲ್ವ, ಸೊ ನಿಮ್ಮ ಅಣ್ಣ ಮತ್ತು ನಿಮ್ಮ ತಮ್ಮ ಅವರಿಬ್ಬರು ಸಹ ನಿಮ್ಮ ಜೊತೆಗೆ ಸರಿಯಾಗಿ ಮಾತಾಡ್ತಿರೋದಿಲ್ಲ. ನಿಮಗಿವಾಗ ತುಂಬ ಅಳು ಬರ್ತಿದೆ. ತಯಾಂಗ್, ಪ್ಲೀಸ್ ಬೇಗ ಬಂದು ನನ್ನ ಇಲ್ಲಿಂದ ಕರ್ಕೊಂಡು ಹೋಗು. ನನಗಿಲ್ಲಿರೋ ಪ್ರತಿ ಕ್ಷಣ ಉಸಿರು ಕಟ್ಟಿದಂಗೆ ಆಗ್ತಿದೆ. ಈ ಮನೇಲಿ ನಾಯಿಗೆ ಸಿಗೋ ಬೆಲೆನೂ ನನಗೆ ಸಿಗ್ತಿಲ್ಲ. ಎಲ್ಲರೂ ನನ್ನ ಮೇಲೆ ಅಷ್ಟು ಕೋಪ ಮಾಡ್ಕೊಂಡಿದ್ದಾರೆ. ನೀನು ಇವ್ರ ಥರನೇ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ರೆ ನಾನು ಹೇಗೆ ಇರಲಿ? ಸಾರಿ ನಾನು ಮಾಡಿದ ದೊಡ್ಡ ತಪ್ಪು. ನಮ್ಮ ಮಗುನ ನಾನೇ ಸಾಯಿಸಬಾರ್ದಿತ್ತು. ಪಾಪದ ಕೆಲಸ ಮಾಡಿಬಿಟ್ಟೆ. ನನಗೆ ಕ್ಷಮಿಸು ತಯಾಂಗ್. ನಿನ್ನ ಪ್ರೀತಿ ಏನು ಅಂತ ನಂಗೆ ಇವಾಗ ಚೆನ್ನಾಗಿ ಅರ್ಥ ಆಗ್ತಿದೆ. ಐ ಮಿಸ್ ಯು ಸೋ ಮಚ್. ನಾನು ಎಷ್ಟೇ ನೋವು ಕೊಟ್ಟರು ನೀನು ಮಾತ್ರ ನನಗೆ ಯಾವತ್ತೂ ಹೇಟ್ ಮಾಡಿರಲಿಲ್ಲ. ಆದರೆ ನಮ್ಮ ಮಗು ವಿಷಯದಲ್ಲಿ ನೀನು ನನಗೆ ಕ್ಷಮಿಸೋಕ್ಕಾಗ್ತಿರೋವಷ್ಟು ನಿನಗೆ ನೋವು ಕೊಟ್ಟಿದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಪ್ಲೀಸ್ ನನಗೊಂದು ಚಾನ್ಸ್ ಕೊಡು ತಯಾಂಗ್. ದುಡ್ಡಿದ್ರೇ ಸುಖವಾಗಿರ್ಬೋದು, ದುಡ್ಡಿದ್ದು ಚೆನ್ನಾಗಿ ಸೆಟ್ಲ್ ಆದವನ್ನ ಮದುವೆ ಆದರೆ ಮಾತ್ರ ಚೆನ್ನಾಗಿರ್ಬೋದು ಅಂತ ಭ್ರಮೇಲೆ ಬದುಕ್ಬಿಟ್ಟೆ. ನಾನು ಲವ್ ಮಾಡಿದ ದುಡ್ಕ ನನ್ನ ಬಿಟ್ಟು ಯಾವಳನ್ನ ನೋಡ್ಕೊಂಡು ಅವಳ ಜೊತೆ ಓಡೋದ. ನನ್ನ ಅಪ್ಪ ಅಮ್ಮ
ನಿನ್ನ ಜೊತೆ ನನ್ನ ಬಲವಂತವಾಗಿ ಮದುವೆ ಮಾಡಿಸಿದ್ರು. ನಿನಗೆ ಹೇಳ್ದೆ ಅಲ್ವಾ ನನ್ನ ಮದುವೆ ಆಗಬೇಡ ತಯೋಂಗ್ ಅಂತ. ಬಟ್ ನೀನು ನನ್ನ ಮಾತನ್ನ ಕೇಳದೆ ನನ್ನ ಮದುವೆ ಆದೆ. ಆ ಕೋಪಕ್ಕೆ ನಿನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಹಿಂದೆ ಉಳಿದ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ ತಯೋಂಗ್. ಪ್ಲೀಸ್ ಲವ್ ಮೀ ಅಗೇನ್. ನನ್ನ ಹೇಟ್ ಮಾಡಬೇಡ ಅಂತ ನೀವು ನಿಮ್ಮ ಫೋನ್ನಲ್ಲಿ ನಮ್ಮ ಟೇ ಫೋಟೋ ನೋಡಿಕೊಂಡು ಅಳ್ತಾ ಇದ್ದೀರಾ. ಈ 1 ವೀಕ್ ನೀವೇನು ಟೇಯಿಂದ ದೂರ ಇದ್ದೀರಾ, ಇವಿಷ್ಟು ದಿನಗಳು ಒಂಥರ ನರ್ಕದ ಥರ ಫೀಲ್ ಆಗ್ತಿದೆ. ಟೇ ಜೊತೆಗಿದ್ದಾಗ ನೀವು ಹೆಂಗೆಲ್ಲ ಅವ್ರ ಜೊತೆಗೆ ಜಗಳ ಮಾಡ್ತಿದ್ರಿ, ನೀವು ಎಷ್ಟೇ ಅವ್ರನ್ನ ಬೈದ್ರು ಅವ್ರು ಮಾತ್ರ ನಿಮ್ಮನ್ನೇ ಸುತ್ತಿ ಬರ್ತಿದ್ರು. ನಿಮ್ಗೆ ಅಷ್ಟೊಂದು ಲವ್ ಆ್ಯಂಡ್ ಕೇರ್ ತೋರಿಸ್ತಿದ್ರು. ನಿಮ್ಮಿಬ್ಬರ ಮಧ್ಯೆ ಇದ್ದಿದ್ದು ಫಿಸಿಕಲ್ ರಿಲೇಷನ್ಶಿಪ್ ಆ್ಯಂಡ್ ನೀವು ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ಅವ್ರು ನಿಮ್ಮನ್ನ ನೋಡ್ಕೊಳ್ತಿದ್ದಿದ್ದ ರೀತಿ ಏನೋ ನೀವೇ ಇನ್ನೂ ಚಿಕ್ಕ ಮಗು ಅನ್ನೋ ಥರ ಅಷ್ಟು ಕೇರ್ಫುಲ್ಲಾಗಿ ನೋಡ್ಕೊಂಡಿರ್ತಾರೆ. ಟೇಗೆ ನೀವೇ ಪ್ರಪಂಚ ಅನ್ನೋ ಥರ. ಸೊ ಆ ಮೂಮೆಂಟ್ಸ್ನೆಲ್ಲ ನೆನಪಿಸ್ಕೊಳ್ತಾ ನೀವು ತುಂಬ ಫೀಲ್ ಮಾಡಿ ಬ್ರೋಕನ್ ಆಗಿ ಅಳ್ತಾ ಇದ್ದೀರಾ. ಆಲ್ಮೋಸ್ಟ್ ಹೇಗೆ ಅಲ್ವಾ, ನಮ್ಮ ಜೊತೆ ಯಾವಾಗಲೂ ಪ್ರೀತಿ ತೋರಿಸೋ ವ್ಯಕ್ತಿ ನಮ್ಮ ಜೊತೆಗೆ ಇದ್ದಾಗ ಅವ್ರ ಬೆಲೆ ನಮಗೆ ಗೊತ್ತಾಗಲ್ಲ. ಅವ್ರನ್ನ ತುಂಬ ಗ್ರ್ಯಾಂಟೆಡ್ ಆಗಿ ತೊಗೊಂಡು ಅಸಾಲ್ಟಾಗಿ ಇದ್ಬಿಡ್ತೀವಿ. ಬಟ್ ಒನ್ಸ್ ಅವ್ರು ನಮ್ಮಿಂದ ದೂರ ಆದಮೇಲೆ ನಮಗೆ ಗೊತ್ತಾಗೋದು ಅವ್ರ ವ್ಯಾಲ್ಯೂ ಏನಂತ. ಸೊ ನಿಮಗೂ ಇದೇ ಇವಾಗ ಫೀಲ್ ಆಗ್ತಿರೋದು. ನೆಕ್ಸ್ಟ್ ಈ ಸೈಡ್ ನೋಡೋದಾದರೆ ನಮ್ಮ ಟೇಗೆ ಅವ್ರ ಮಗು ಸತ್ತೋಯ್ತು, ಅದು ಸಾಯೋದಕ್ಕೆ ನೀವೇ ಕಾರಣ ಅನ್ನೋ ವಿಷಯನ ಅರ್ಗಿಸ್ಕೊಳ್ಳೋಕ್ಕೆ ಆಗುತ್ತೆ. ಆ ಪೇಯ್ನ್ಗೆ ಮೆಡಿಸನ್ ಥರ ಡೈಲಿ ಚೆನ್ನಾಗಿ ಡ್ರಿಂಕ್ಸ್ ಮಾಡ್ತಾ ಮನೇಲೇ ಯಾವುದೋ ಒಂದು ಮೂಲೆಯಲ್ಲಿ ಕೂತಿದ್ದಾರೆ. ಟೇ ಕಣ್ಗಳಿಂದ ಟಿಯರ್ಸ್ ಕಂಟಿನ್ಯೂಸ್ ಆಗಿ ಡ್ರಾಪ್ ಔಟ್ ಆಗ್ತಿದೆ. ಆ್ಯಂಡ್ ಈ 1 ವೀಕಿಂದ ನಿಮ್ಮನ್ನ ನೋಡದೆ ನಿಮ್ಮ ಜೊತೆ ಮಾತಾಡದೇ ಇರೋದು ಅವರಿಗೂ ಕಷ್ಟ ಆಗ್ತಿದೆ. ನಿಮ್ಮ ಮೇಲೆ ಇದ್ದಿದ್ದ ಪ್ರೀತಿ ಟೇಗೆ ಸತ್ತೋಯ್ತು ಅಥವಾ ಹೊರಟೋಯ್ತು ಅಂತ ಏನಿಲ್ಲ. ಆದರೆ ಈ ಕ್ಷಣಕ್ಕೆ ನಿಮ್ಮ ಮೇಲೆ ಪ್ರೀತಿಗಿಂತ ತುಂಬ ಕೋಪ ಮತ್ತು ಬೇಜಾರೇ ಜಾಸ್ತಿ ಇದೆ. ಫಾರ್ ದ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ಸ್ಯಾಡ್ ಎಂಡಿಂಗ್ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇದರಲ್ಲಿ ಟೇ ಬಂದು ವೈಯನ್ನು ಕಂಪ್ಲೀಟ್ಲಿ ಮರ್ತಿಲ್ಲ. ಸ್ಟಿಲ್ ಅವನಿಗೆ ಪ್ರೀತಿ ಇದೆ, ಬಟ್ ಇವಾಗ ಸದ್ಯಕ್ಕೆ ಕೋಪ ಇದೆ. ಇದ್ರ ಎಂಡಿಂಗ್ ನಾನು ನಿಮ್ಮ ಹತ್ರನೇ ಬಿಡ್ತೀನಿ, ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಮುಂದಕ್ಕೆ. ಟೇ ಬಂದು ವೈಯನ್ನು ಕ್ಷಮಿಸಿ ಆಕ್ಸೆಪ್ಟ್ ಮಾಡ್ಕೊಳ್ಳೋ ಥರ, ಇಲ್ಲಾಂದರೆ ವಯನ್ ಇನ್ನೂ ಫೀಲ್ ಮಾಡಬೇಕು, ಅವಳು ಕಷ್ಟ ಅನುಭವಿಸ್ಬೇಕು ಅನ್ನೋದಾದರೂ ಅದು ನಿಮ್ಮ ಇಷ್ಟ, ಅದು ನಿಮ್ಮ ಇಮ್ಯಾಜಿನೇಷನ್ಗೆ ಬಿಡ್ತೀನಿ. ನನಗೇನಕ್ಕೋ ಈ ಸ್ಟೋರಿ ಇಲ್ಲಿಗೆ ನಿಲ್ಲಿಸೋದು ಒಳ್ಳೆಯದು ಅನ್ನಿಸ್ತು. ಸೊ ಅದಕ್ಕೆ ನಿಲ್ಲಿಸ್ತೆ. ಇದ್ರ ಎಂಡಿಂಗ್ ನಾನು ನಿಮ್ಮ ಹತ್ರನೇ ಬಿಡ್ತೀನಿ. ಸಮ್ ಎಂಡಿಂಗ್ಸ್ ಈ ಥರನೇ ಬಿಟ್ಟರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಓಕೆ, ನಿಮಗೆ ಇವಾಗ ಈ ಸ್ಟೋರಿ ಹೇಗೆ ಅನ್ನಿಸ್ತು ಅಂತ ಟಕ್ಕನ್ನು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ ಮತ್ತು ಲೈಕ್ಸೇ ನನಗೆ ಮೇಯ್ನ್. ವ್ಯೂಸ್ ಬಗ್ಗೆ ಅಷ್ಟು ತಲೆಗೆಡಿಸ್ಕೊಳ್ಳಲ್ಲ. ಇವಾಗ ಸ್ಟಾರ್ಟಿಂಗ್ ನಾನು ಹಾಕಿದ್ವಿ FFಲ್ಲೆಲ್ಲ ತಿಂಗಳಾನ್ಗಟ್ಲೆ ಆದರೂ 50, 100 ಅಷ್ಟಿದ್ದಿದ್ದೆ. ಇವಾಗ 1K ಆಗಿದೆ. ಸೊ ನಾವು ವ್ಯೂಸ್ ಬಗ್ಗೆ ಅಷ್ಟು ತಲೆಗೆಡಿಸ್ಕೊಳ್ಳಲ್ಲ, ಅದ್ರ ಪಾಡಿಗೆ ಅದಾಗುತ್ತೆ ಮುಂದೊಂದು ದಿನ. ಸೊ ನನಗೆ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ ಬೇಕು, ಓಕೆನಾ? ನೀವು ಅದನ್ನು ಮಾಡಿದರೆ ತಾನಾಗೆ ವ್ಯೂಸ್ ಹೋಗುತ್ತೆ. ನೆಕ್ಸ್ಟ್ FFಲ್ಲಿ ಮತ್ತೆ ಮಿಟ್ಗೋಣ. ಅಲ್ಲಿವರೆಗೂ ಬಾಯ್.